ನಮಸ್ಕಾರ. ಆರೋಗ್ಯ ರಹಸ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನಾ. ಮದುವೆ ಅನ್ನೋದು ಒಂದು ಸುಂದರವಾದ ಬಂಧ, ಆದರೆ ಇದು ಬಂಧನ ಕೂಡ ಆಗಬಹುದು. ನಮ್ಮ ವೈವಾಹಿಕ ಜೀವನ ಚೆನ್ನಾಗಿರಬೇಕು ಅಂದ್ರೆ ಏನ್ ಮಾಡಬೇಕು? ಮದುವೆ ಹೆಣ್ಣಿನ ಕರ್ತವ್ಯಗಳೇನು? ಈ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ. ಈ ಕುರಿತು ತಿಳಿಸಿಕೊಡಲು ನಮ್ಮೊಂದಿಗಿದ್ದಾರೆ ಶ್ರೀಮಾನ್ ಶ್ರೀ ಪುರುಷೋತ್ತಮ್ ದೇಶಿಕ್ ಗುರೂಜಿ ಅವರು. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಗುರುಜಿ, ಮೊದಲಿಗೆ ಈ ಮದುವೆ ಹೆಣ್ಣಿನ ಕರ್ತವ್ಯಗಳೇನು ಅಂತ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಈಗ ನಾನು ನಿನ್ನೆ ಕೇಳಬೇಕು, ಯಾವ ರೀತಿ ಮದುವೆ ಹೆಣ್ಣು ಸಿದ್ಧತೆ ಆಗಬೇಕು, ಆಗಿರಬೇಕಿತ್ತು? ಎರಡಕ್ಕೂ ಕ್ವಶನ್ ಒಂದೇ ಆನ್ಸರ್. ಮದುವೆ ನಿದ್ದೆ ಚೆನ್ನಾಗಿ ಮಾಡ್ತಿರ್ಬೇಕು, ಅದೆರಡು ಬರಲ್ವಲ್ಲ, ಬಂದಿರಲ್ವಲ್ಲ. ಈಗ ಮದುವೆ ಆಗಕ್ಕೆ ನಿದ್ದೆ ಚೆನ್ನಾಗಿ ಬರಬೇಕು, ಆರೋಗ್ಯ ಚೆನ್ನಾಗಿರ್ಬೇಕು ಅಂತಕ್ಕಂಥ ವಿಚಾರ ಎಷ್ಟು ಜನ ಗೊತ್ತಿದ್ದು? ದೇವ್ರು ಕೊಟ್ಟಿದ್ದು ನಿದ್ದೆ ಮಾಡಿದ್ರೆ ಏನ್ ಮಾಡ್ತಾರೆ ಅಂತಾರೆ ಅಲ್ವಾ? ಆದ್ರೆ ನಿದ್ದೆನೂ ಬರಲ್ಲ, ಆರೋಗ್ಯನೂ ಚೆನ್ನಾಗಿರಲ್ಲ. ಚೆನ್ನಾಗಿಲ್ಲ ಅಂತ ಯಾರು ಒಪ್ಕೊಳ್ಳಲ್ಲ. ಊಟ ಮಾಡ್ತಾ ಇದ್ದೀನಿ, ಕೆಲಸ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಆದ್ರೆ ಆ ಮದುವೆಗೆ ಸಿದ್ಧತೆ ಏನು ಅಂತಕ್ಕಂತಹ ವಿಚಾರಕ್ಕೆ ನಾವು ತುಂಬಾ ದೂರ ಇದ್ದೀವಿ ಅಂತಕ್ಕಂತಹ ಒಂದು ಪ್ರಶ್ನೆಗೆ ಉತ್ತರ ಇವತ್ತು ಬೇಕು. ಮದುವೆಗೆ ಸಿದ್ಧತೆ, ಹೆಣ್ಣು ಕರ್ತವ್ಯ, ಹೆಣ್ಣಿನ ಕರ್ತವ್ಯ ಏನು? ಕರ್ತವ್ಯ ಅಪ್ಪ ಹೇಳ್ತಾರೆ, ಅಮ್ಮ ಹೇಳ್ತಾರೆ, ಮದುವೆ ಮಾಡ್ಕೊ, ಅದು ಕರ್ತವ್ಯ ಅಲ್ಲ, ಅದು ಅವ್ರ ಕರ್ತವ್ಯ. ಆದರೂ ಸುಳ್ಳೆ ಅದು. ತಂದೆ ತಾಯಿ ಮಾಡಿರೋದು ಸುಳ್ಳೆ, ಮಾಡುತ್ತಿರುವುದು ಸುಳ್ಳೆ. ಏನು ಅಂದ್ರೆ ಹೆಣ್ಣನ್ನ ಸಿದ್ಧತೆ ಮಾಡೇ ಇಲ್ಲ. ಓದಿಸಿರ್ಬೋದು, ವಯಸ್ಸಿಗೆ ತಕ್ಕಂತೆ ಮದುವೆ ಮಾಡ್ತಾ ಇರಬಹುದೇನೋ, ವಯಸ್ಸಿಗೆ ತಕ್ಕಂತೆ ನಡೀತಾ ಇಲ್ಲ. ಸೊ ಅವರು ಲೋಪ. ಇನ್ನ ಮದುವೆ ಹೆಣ್ಣು ಇನ್ನೂ ಲೋಪ. ಈ ಎರಡೂ ಕಡೆ ತಪ್ಪಾಗಿರತಕ್ಕಂತಹ ಕಾರಣ ಅದಕ್ಕೆ ಉತ್ತರ ಬೇಕು. ಈ ಎರಡೂ ಕಡೆ ತಪ್ಪು, ತಂದೆ ತಾಯಿ ತಪ್ಪು, ಮದುವೆ ಆಗೋ ಹೆಣ್ಣು ತಪ್ಪು. ಈ ಎರಡು ತಪ್ಪಿಗೆ ಉತ್ತರ ಯಾವುದು ಅಂತಕ್ಕಂಥದ್ದು ಇವತ್ತಿನ ಒಂದು ವಿಷಯ. ಈ ರಹಸ್ಯಕ್ಕೆ ಕಾರಣಕರ್ತನಾಗಿರ್ತಕ್ಕಂತಹ ಶ್ರೀಮನ್ನಾರಾಯಣನ ಪಾದ ಕಮಲಗಳಿಗೆ ಕೋಟಿ ಕೋಟಿ ನಮನಗಳ ಅರ್ಪಣೆಯನ್ನು ಮಾಡಿ, ಯಾವುದದು ಎರಡು ಅಂದ್ರೆ, ಒಂದು ಜ್ಞಾನ. ಹೆಣ್ಣೇನಾಗಿರ್ಬೇಕು? ಜ್ಞಾನವಂತೆ ಆಗಿರಲೇಬೇಕು ಮದುವೆಗೆ. ಅಂದ್ರೆ ಜೀವನಕ್ಕೋಸ್ಕರವಾಗಿ, ಮದುವೆಗೋಸ್ಕರ, ಗಂಡನಿಗೋಸ್ಕರ ಅಲ್ಲ. ತನ್ನ ಜೀವನ ಶ್ರದ್ಧಾಪೂರ್ವಕವಾಗಿ ಪ್ರತಿ ಕ್ಷಣನೂ ಕೂಡ ನಾನು ಈ ಸಮಯಕ್ಕೆ ಇದು ಮಾಡಬೇಕು, ಮಾಡ್ತಾ ಇದ್ದೀನಿ, ಇದಿದ್ರೆ ಸಾಕಲ್ಲ. ಅದು ಊಟ ಇರ್ಬೋದು, ಕೆಲಸ ಇರ್ಬೋದು, ಮಲ್ಕೊಳ್ಳೋ, ಏನೇ ಆಗಿರ್ಬೋದು. ಇದನ್ನ ಶ್ರದ್ಧೆ ಅಂತಾರೆ. ಈ ಶ್ರದ್ಧೆ ಎಲ್ಲಿರುತ್ತೋ ಅಲ್ಲಿ ಜ್ಞಾನ ಇರುತ್ತೆ. ಸಾಮಾನ್ಯವಾಗಿ ನಾವು ಎಷ್ಟೋ ಸಾವಿರ ಲಕ್ಷಾಂತರ ವರ್ಷಗಳಿಂದ ಕೂಡ ಹೆಣ್ಣಿಗೆ ಮನೆಯಲ್ಲಿ ಕೆಲಸ ಮಾಡೋದು, ಪೂಜೆ ಮಾಡೋದು, ಸ್ನಾನ ಮಾಡೋದು, ಇದು ವಾಡಿಕೆ ಇರತಕ್ಕಂಥ ಸಂಪ್ರದಾಯನ ಚೆನ್ನಾಗಿ ಕಲಿಸಿದ್ರೆ ಹೆಣ್ಣು ಮದುವೆ ಆದ ಮನೆಗೆ ಚೆನ್ನಾಗಿರ್ತಾಳೆ ಅನ್ನೋ ಒಂದು ನಂಬಿಕೆ ಕೂಡ ಇದೆ. ಆದರೆ ಎಷ್ಟು ಮನೆಗಳಲ್ಲಿ ಇದು ಆಗಕ್ಕೆ ಸಾಧ್ಯ ಇದೆ, ಪರಿವರ್ತನೆ ಆಗಿದೆ ಅಂತಕ್ಕಂಥದ್ದನ್ನ ಅನುಭವಿಸೋರ್ನ ಕೇಳಿಸಿದ್ರೆ ಮಾತ್ರ ಗೊತ್ತಾಗೋದು. ಮದುವೆಯಾಗಿ ಎಷ್ಟು ವರ್ಷ ಆಯಿತು ಅಂದರೆ ಅವ್ರಿಗೆ ಬಾಯಿನ ಕೇಳಬೇಕು ಎಷ್ಟು ಮಜಾ ಇರುತ್ತೆ ಅಂತ ಅಲ್ವಾ? ಇದಕ್ಕೆ ಒಂದು ಸಣ್ಣ ಉದಾಹರಣೆ ನಮ್ಗೆ ಬೇಕಿರ್ತಕ್ಕಂಥದ್ದು, ಪ್ರತಿ ಹೆಣ್ಣು ಜ್ಞಾನವಂತೆ ಆಗಬೇಕು. ಪ್ರತಿ ಹೆಣ್ಣು, ಮದುವೆ ಆಗೋರು, ಮದುವೆ ಆಗಿರೋರು, ಪ್ರತಿಯೊಬ್ರು ಜ್ಞಾನವಂತರು ಆಗ್ಬೇಕಾ ಬೇಡಮ್ಮ? ಆಗ್ಬೇಕು. ಕಾರಣ, ಜ್ಞಾನ ಯಾಕೆ ಬೇಕು ಅಂದ್ರೆ ನಾವು ಇನ್ನೊಬ್ಬರನ್ನ ಅವಲಂಬಿಸ್ಕೋಬಾರ್ದು, ಗಂಡನ ಕೈಲಿ ಸಂಸಾರದ ಬಗ್ಗೆ ಹೇಳಿಸ್ಕೋಬಾರ್ದು. ನಮ್ಮ ಬದುಕು ನನ್ನ ಬದುಕು, ನಮ್ಮ ಬದುಕು ನನ್ನ ಬದುಕು, ನಮ್ಮಿಬ್ಬರ ಬದುಕು ನನ್ನದಾಗಿರ್ಬೇಕು. ಆ ರೀತಿಯಾಗಿ ಜ್ಞಾನವನ್ನ ನಾವು ಪಡ್ಕೋಬೇಕು ಅಂತ ಎಲ್ರಿಗೂ ಆಸೆ. ಪಾಪ ಎಲ್ಲಿದೆ ಇದು ಅನ್ನೋ ಪ್ರಶ್ನೆ ಹಾಗೆ ಉಳಿದಿದೆ. ಅದಕ್ಕೆ ಭಗವದ್ಗೀತೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಹೋದಾಗ, ಇಲ್ಲಿ ಯಾಕೆ ಇದನ್ನ ಪ್ರತಿದಿನ ನಾನು ಇದನ್ನ ಹೇಳ್ತಾ ಇರ್ತಕ್ಕಂಥ ಒಂದು ಭಾಗ ಆಗಿದೆ ಅಂದ್ರೆ, ಯಾಕೆ ನಮಗೆ ಭಗವದ್ಗೀತೆ ಬೇಕು? ಆವಾಗಿಂದ ಇತ್ತ, ಈಗ ತಂದು ಭಗವದ್ಗೀತೆ ಬೇಕೇ ಬೇಕು, ನೋಡ್ಲೇಬೇಕು, ಓದ್ಲೇಬೇಕು ಅಂತಕ್ಕಂಥದ್ದು ಯಾಕೆ ತರ್ತಾ ಇದ್ದಾರೆ? ಯಾಕೆ ಅವಶ್ಯಕತೆ ಇದೆ? ಕೆಲವ್ರಿಗೆ ಬೇಕು, ಕೆಲವ್ರಿಗೆ ಬೇಡ. ಈ ಜಂಜಾಟ ಇದೆ. ಆದ್ರೆ ಅದರ ಮೂಲ ತತ್ವ ಏನು ಅಂತ ತಿಳಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ಹೊರತು, ನೀವು ಅದನ್ನ ಬೇಕೇ ಬೇಕು, ಅದು ನಿಮ್ಮ ವೈಯಕ್ತಿಕ. ಆದ್ರೆ ಅದರಲ್ಲಿ ಏನು ಸಾರಾಂಶವನ್ನು ತಿಳ್ಕೊಂಡು ನಾವು ಅದನ್ನ ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದು ನಾವು ಹೇಳಬೇಕಾದ ಜವಾಬ್ದಾರಿ,
ಹೇಳ್ತಾ ಇದ್ದೀನಿ. ಎಷ್ಟು ಜನ ಅದನ್ನು ಅರ್ಥ ಮಾಡ್ಕೋತಿರೋ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇನ್ನೆಲ್ಲೂ ಹುಡುಕೋಕ್ಕಾಗಲ್ಲ ನಿಮಗೆ, ಇನ್ನೆಲ್ಲೂ ಹುಡುಕೋಕ್ಕಾಗದೇ ಇರೋದು, ಇನ್ನೆಲ್ಲೂ ಕೇಳೋಕ್ಕಾಗದೇ ಇರೋದು, ಇನ್ಯಾರೂ ಹೇಳದೇ ಇರೋದು ಇರುವುದೇ ಭಗವದ್ಗೀತೆಯಲ್ಲಿ ಮಾತ್ರ. ಅಂತಹ ಭಗವದ್ಗೀತೆಯನ್ನು ನಾವು ಇಲ್ಲಿ ಜಾತಿ ಧರ್ಮ ಇನ್ನೊಂದು ಪ್ರಶ್ನೆ ಇಲ್ಲ, ಅದನ್ನು ನಾವು ಎಷ್ಟರ ಮಟ್ಟಕ್ಕೆ ಅವಲಂಬಿಸ್ಕೋಬೇಕು ಅಂತಕ್ಕಂತಹ ಒಂದು ವಿಚಾರ ಎಲ್ರಿಗೂ ಇವತ್ತು ಅಮಾವಾಸ್ಯೆ ಆಮೇಲೆ ಈ ಕಥೆಗಳು ಹೇಳ್ತಾ ಕೂತ್ಕೋತಾರೆ. ಈಗ ಒಂದು ಹೆಳ್ಳಿನ ಅಮಾವಾಸ್ಯೆ, ಭೀಮನ ಅಮಾವಾಸ್ಯೆ ಇದೆಲ್ಲ ಹೇಳ್ತಾರೆ. ಅದಕ್ಕೆ ಇದು ತಿನ್ಬೇಕು, ಇದಕ್ಕೆ ಇದು ಮಾಡಬೇಕು ಅಂತ ಕತೆ ಹೇಳ್ಕೊಂಡು ಹೋಗ್ತಾರೆ ಹೊರತು ಪ್ರತಿ ಅಮಾವಾಸ್ಯೆಗೂ ಕೂಡ ಪ್ರತಿ ದಿನವೂ ಕೂಡ ತುಂಬಾ ಕಷ್ಟ ಅನುಭವಿಸೋರಿಗೆ ಪ್ರತಿ ಕ್ಷಣನೂ ಅಮಾವಾಸ್ಯೆನೆ. ಯಾವತ್ತೋ ಒಂದಿನ ಬೇಜಾರಾಗೋರಿಗೆ ತಿಂಗಳಿಗೆ ಒಂದ್ಸಲ ಅಮಾವಾಸ್ಯೆ ಅಂತ ಅನ್ಕೋಬಹುದು. ಹಾಗಾಗಿ ಯಾವುದೇ ಅಮಾವಾಸ್ಯೆ ಆಗಿರಲಿ ನಮಗೆ ಪ್ರತಿ ಕ್ಷಣದಲ್ಲಿ ಅಮಾವಾಸ್ಯೆ ಆಗಿರಬಾರ್ದು. ಅದು ಮನಸ್ಸಿಗೆ ನೆಮ್ಮದಿ ಇಲ್ಲದೆ ಇರತಕ್ಕಂಥ ಸಂದರ್ಭ ಇರಬಾರ್ದು. ಅದಕ್ಕೋಸ್ಕರವಾಗಿ ದುಃಖ ಯಾರಿಗಿಲ್ಲ ಈ ಪ್ರಪಂಚದಲ್ಲಿ ಅಲ್ಲಮ್ಮ ಅಂತ ನಾವು ಅನ್ಕೋತೀವಿ. ಯಾರಿಗಿಲ್ಲ ಪ್ರಪಂಚದಲ್ಲಿ ದುಃಖ ಅನ್ನೋದಕ್ಕೆ ಉತ್ತರ ತುಂಬಾ ಸರಳ, ತಿಳ್ಕೊಂಡ್ರೆ ಪ್ರಯತ್ನ ಪಟ್ರೆ. ಆದ್ರೆ ನಾವು ಅದಕ್ಕೆ ಹೋಗಿಲ್ಲ. ಮನಸ್ಸಿನ ಹಿಂದೆ ಯಾರು ಹೋಗ್ತಾರೋ ಅವರು ಜೀವನ ಪರ್ಯಂತ ದುಃಖಿಗಳೇ. ಮನಸ್ಸಿನ ಹಿಂದೆ ಯಾವ ವ್ಯಕ್ತಿ ಹೆಣ್ಣಾಗ್ಲಿ ಗಂಡಾಗ್ಲಿ ಹೋಗ್ತಾರೋ ಮನಸ್ಸಿನ ಹಿಂದೆ ಅದು ಹೇಗ್ ಬರಬೇಕು? ಮನಸ್ಸು ನಮ್ಮಿಂದೆ ಬರಬೇಕು. ಇದು ನಮಗ್ ಬೇಕಾಗಿರ್ತಕ್ಕಂಥ ನಿಜವಾದ ಸತ್ಯ ಸಂಗತಿ. ನಾವು ಮನಸ್ಸಿಂದ ಯಾವಾಗ ಬಿದ್ದೋ ಪ್ರಪಂಚ ಎಲ್ಲ ನನಗೆ ಬೇಕು ಅನ್ನೋ ಮಂಟು ಕೊಟ್ಟೋಗ್ತೀವಿ. ಈ ಪ್ರಪಂಚ ನಮ್ಮ ಕೈಗೆ ಸಿಗಲ್ಲ. ನಾವು ಅದನ್ನ ಬಿಟ್ಟು ಹಿಂದಕ್ಕೆ ಹೋಗೋದೇ ಇಲ್ಲ. ಈ ಸತ್ಯವನ್ನ ನಾವು ತಿಳ್ಕೋಬೇಕಂದ್ರೆ ಭಗವದ್ಗೀತೆಯನ್ನ ನೀವು ಆದಷ್ಟು ಮಟ್ಟಕ್ಕೆ ಹಪ್ಕೊಳ್ಳೋ ಮಟ್ಟಕ್ಕೆ ಇಲ್ಲ, ಸರ್ವಸ್ವವೂ ಇಲ್ಲೇ ಅಂತಕ್ಕಂತಹ ಒಂದು ಶಕ್ತಿಯನ್ನು ನೀವು ಅಳವಡಿಸ್ಕೊಳ್ಳೋದೇ ಆದರೆ, ಮತ್ತೆ ಅದರಲ್ಲೂ ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ ಇದನ್ನ ನೀವು ಆದಷ್ಟು ಮಟ್ಟಿಗೆ ಪ್ರೋತ್ಸಾಹ ಮಾಡೋದೇ ಆದರೆ ನೀವು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ. ಸಮಾಜ ಅಂತಕ್ಕಂಥದ್ದು ಹೆಣ್ಣನ್ನ 3 ಕಣ್ಣಾಗಿ ಕಾಪಾಡಬೇಕಾದಂತೆ. ಹೆಣ್ಣಿಗೆ ಭಗವಂತ ಕೊಟ್ಟಿರೋದು 2 ಕಣ್ಣು, ತಂದೆ ತಾಯಿ ಇನ್ನೊಂದು ಕಣ್ಣು ಕೊಡಬೇಕಂತೆ. ಅದೇ ಜ್ಞಾನ ಕಣ್ಣು. ಆ ಜ್ಞಾನದ ಕಣ್ಣು ಎಲ್ಲಿರುತ್ತೆ, ಹೇಗಿರುತ್ತೆ ಅಂತಕ್ಕಂಥದ್ದು ವಿಚಾರವನ್ನು ತಿಳ್ಕೊಳ್ತಕ್ಕಂಥದ್ದು ಪ್ರತಿಯೊಬ್ಬರು ಪ್ರಯತ್ನ ಮಾಡಬೇಕು ಅಂತಕ್ಕಂಥದ್ದೇ ನಮ್ಮ ಕೋರಿಕೆಯ ಹೊರತು ಆರ್ಡರ್ ಅಲ್ಲ. ಇದಕ್ಕೆ ಭಗವದ್ಗೀತೆಯಲ್ಲಿ ಶ್ರೀಮನ್ನಾರಾಯಣ ಅರ್ಜುನನಿಗೆ ವಿಶ್ವರೂಪನ ತೋರಿಸಿದಂಥ ಸಂದರ್ಭ, ಶ್ರೀಮನ್ನಾರಾಯಣ ಅರ್ಜುನನಿಗೆ ವಿಶ್ವರೂಪನ ತೋರಿಸಿದಂಥ ಸಂದರ್ಭಕ್ಕೆ ಭಗವದ್ಗೀತೆಯನ್ನು ತಗೊಳ್ತಕ್ಕಂಥ ವಿಚಾರ. ಅದೇ ರೀತಿ ಅದೊಂದೇನಾ ಭಗವದ್ಗೀತೆ ಅಂತಕ್ಕಂಥದ್ದಕ್ಕೆ ಇವತ್ತು ಮರುಸೇರ್ಪಡೆ ಅಂದರೆ ನಾನಲ್ಲ ಇರ್ತಕ್ಕಂಥ ವಿಚಾರ. ಇನ್ನೊಂದು ಶಿವಗೀತೆ ಅಂತಕ್ಕಂಥದ್ದಿದೆ. ಆ ಶಿವಗೀತೆಯ ರಹಸ್ಯ ಏನು ಅಂತಂದ್ರೆ, ಶ್ರೀರಾಮ ಶಿವನನ್ನ ಕೇಳತಕ್ಕಂಥದ್ದು. ಏನಪ್ಪ ಪ್ರಕೃತಿ ಅಂತಾರೆ, ಪಂಚಭೂತಗಳು ಅಂತಾರೆ, ನಿನ್ನ ವಿಚಾರ ತಿಳಿಸೇ ಇಲ್ವಲ್ಲಪ್ಪ, ನಿನ್ ಹೆಂಗೆ ಅಂತ ನಾನು ಅರ್ಥ ಮಾಡ್ಕೊಳ್ಳೋದು ನನಗೆ ಏನು ಗೊತ್ತೇ ಆಗಿಲ್ಲ ಅಂತ ಶ್ರೀರಾಮ ಶಿವನಿಗೆ ಕೇಳ್ಕೊತಾರೆ. ಏನ್ ನಿನ್ ಕತೆ ಹೇಳು, ಯಾವ ಪ್ರಕೃತಿಲಿದೆಯಾ, ಮನೇಲಿದೆಯಾ, ದೇಹದಲ್ಲಿದೆಯಾ, ವಿಷಯ ತಿಳಿಸಪ್ಪ, ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಶ್ರೀರಾಮ ಶಿವನಿಗೆ ಕೇಳಿದಂತಹ ಒಂದು ವಿಚಾರ ಸಂದರ್ಭದಲ್ಲಿ ಆ ಶಿವ ತನ್ನ ವಿಶ್ವರೂಪನ್ನ ಶ್ರೀರಾಮನ ಚೆನ್ನ ತೋರಿಸ್ತಾರೆ. ತನ್ನ ವಿಶ್ವರೂಪನ್ನ ಶ್ರೀರಾಮರಿಗೆ ತೋರಿಸ್ತಾರೆ. ಅಂದ್ರೆ ಈ ಒಂದು ಶಿವಗೀತೆ ಅಂತಕ್ಕಂಥದ್ದು, ಭಗವದ್ಗೀತೆ ಅಂತಕ್ಕಂಥದ್ದು ಇದು ನಮ್ದು ನಿಮ್ದು ಪ್ರಶ್ನೆ ನಿಜಕ್ಕೂ ಇಲ್ಲ. ಯಾಕೆ ಈ ವಿಚಾರ ಹೇಳ್ತಿದ್ದೀನಿ ಅಂದ್ರೆ, ವಿಷ್ಣು ನನ್ನವನು, ಶಿವ ನನ್ನವನು, ಈ ಒಂದು ಜಗಳ ಇನ್ನೂ ನಿಂತಿಲ್ಲ. ಏನಮ್ಮ, ನಂದು ಶಿವ, ನಂದು ನಾರಾಯಣ, ಈ ಹೋರಾಟದಲ್ಲಿ ನಾವು ತಲ್ಲೀನರಾಗಿದ್ದೀವಿ. ಈ ಒಂದು ಕೆಟ್ಟ ಚಾಳಿ, ಕೆಟ್ಟ ಅಭ್ಯಾಸ ದಯವಿಟ್ಟು ಮಕ್ಕಳಲ್ಲಿ ಈಗಲಿಂದ ತಂದೆ ತಾಯಿಗಳು ಆದಷ್ಟು ದೂರ ಮಾಡಿ. ಜನ್ಮ ಕೊಟ್ಟ ತಾಯಿ ಬೇಕಾ ತಂದೆ ಬೇಕಾ ಅಂತ ಕೇಳಿದ್ರೆ ಮಗು ಏನಮ್ಮ ಕೇಳತ್ತೆ, ಇಬ್ರು ಬೇಕು ಅಂತ ಹೇಳ್ತಾರೆ. ಆ ಸತ್ಯ ನಮ್ಗೆ ಯಾಕಿನ್ನೂ ಅರ್ಥ ಆಗಿಲ್ಲ. ಆಕಾಶ ಭೂಮಿ ತಂದೆ ತಾಯಿ ಅಂತ ನಾವ್ಯಾಕಿನ್ನೂ ಒಪ್ಕೊಂಡಿಲ್ಲ. ಈ ಹೊಡೆದಾಟ ಬಡದಾಟದಲ್ಲಿ ಯಾಕೆ ನಾವು ತೊಡೆ ತಟ್ಕೊಂಡು ನಿಂತಿದ್ದೀವಿ? ಪ್ರತಿಯೊಬ್ಬರು ಯೋಚನೆ ಮಾಡಿ, ಇದು ಯಾಕೆ ಬೇಕಾಗುತ್ತೆ ಇಲ್ಲಿ ಈ ಶಿವಗೀತೆ ಮತ್ತು ಭಗವದ್ಗೀತೆ ಅಂತಕ್ಕಂಥ ವಿಚಾರ. ಈ ಅಮಾವಾಸ್ಯೆಯಲ್ಲಿ
ನಿಮ್ಮೆಲ್ಲರ ಮನಸ್ಸಲ್ಲಿರ್ತಕ್ಕಂತಹ ಅಮಾವಾಸ್ಯೆ ಇವತ್ತಿಗೆ ಸ್ವಲ್ಪ ಆದಷ್ಟು ಮಟ್ಟಿಗೆ ದೂರ ಆಗಲಿ ಅಂತಕ್ಕಂತಹ ಒಂದು ಸಂಕಲ್ಪವನ್ನು ನಿಮ್ಮ ಮೂಲಕ ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರ ಮನಸ್ಸಲ್ಲೂ ದ್ವಂದ್ವ ಇರಬಾರ್ದು, ಬೇಜಾರು ಇರಬಾರ್ದು, ಕೋಪ ಇರಬಾರ್ದು, ಅನಾರೋಗ್ಯ ಇರಬಾರ್ದು, ದಾಂಪತ್ಯ ತೃಪ್ತಿಯಾಗಿರಬೇಕು ಅನ್ನೋದೇ ಆದರೆ ಈ ಶಿವಗೀತೆ ಮತ್ತು ಭಗವದ್ಗೀತೆ ಅಂತಕ್ಕಂತಹ ಸತ್ಯ ಸಾರಾಂಶವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೊಳ್ತಕ್ಕಂಥ ಮೂಲ ಸಂದೇಶ ಜ್ಞಾನ ಮತ್ತು ಶ್ರದ್ಧೆ. ಶ್ರೀ ಮಹಾವಿಷ್ಣುವಿನ ಪೂರಕವಾಗಿರ್ತಕ್ಕಂತಹ ಜ್ಞಾನವು ಪರಮೇಶ್ವರನಾಗಿರ್ತಕ್ಕಂತಹ ಶ್ರದ್ಧಾಪೂರ್ವಕವಾಗಿರ್ತಕ್ಕ ಪ್ರಕೃತಿದಾಯಕವಾಗಿರ್ತಕ್ಕಂತಹ ಈ ಎರಡೂ ಕೂಡ ನಾವು ಒಂದನ್ನು ಮಾಡ್ತಕ್ಕಂಥದ್ದನ್ನು ಯಾವಾಗ ನಾವು ಕಲಿತೀವಿ, ಶಿವ ಮತ್ತು ವಿಷ್ಣುವನ್ನು ಅವನಿಲ್ಲದೆ ಇವನಿಲ್ಲ, ರಾಮನಿಲ್ಲದೆ ಸೀತೆ ಇಲ್ಲ ಅಂತ ಹೇಳ್ತಕ್ಕಂಥ ವಿಚಾರಕ್ಕೆ ನಾವು ಏನು ಹೇಳ್ತೀವೋ ಹಾಗೆ ಶಿವನಿಲ್ಲದೆ ವಿಷ್ಣು ಇಲ್ಲ, ವಿಷ್ಣು ಇಲ್ಲದೆ ಶಿವನಿಲ್ಲ ಅನ್ನುವಂಥ ಸಿದ್ಧಾಂತವನ್ನು ನಾವು ತೋರಿಸೋದು ಜ್ಞಾನದಿಂದ ಮಾತ್ರನೇ ಹೊರತು ಯಾರೋ ಹೇಳಿದ್ರು, ಹಿಂಬಾಲಕರು ನಮ್ಮವ್ರು ಹೇಳ್ಕೊಟ್ರು, ಹಳಬರು ಹೇಳ್ಕೊಟ್ರು, ಇದನ್ನು ಯಾವ ಕಾರಣಕ್ಕೂ ಅವ್ರು ಹೇಳ್ಬಿಟ್ಟು ಹೋದ್ರು ನಮಗೇನೂ ಸಿಕ್ಕಿಲ್ಲ, ನಾವು ತಿಳ್ಕೊಂಡಿದ್ದೀವಿ ನಮಗೇನು ಸಿಕ್ಕಿಲ್ಲ, ನಮಗೇನೋ ಬೇಕು ಅಂತ ಇದ್ದೀವಿ ನಮಗೇನು ಸಿಕ್ಕಿಲ್ಲ ಅಂದ ಮೇಲೆ ನೀವು ಯಾವುದನ್ನು ಆರಾಧನೆ ಮಾಡಬೇಕು ಅಂತಕ್ಕಂಥದ್ದು ಇದಕ್ಕೆ ಮೀರಿ ಪ್ರಪಂಚದಲ್ಲಿ ಯಾವುದೇ ಯಜ್ಞ, ಯಾಗ, ಹೋಮ, ಜಪ, ತಪ ಯಾವುದೂ ಇಲ್ಲ. ಇಲ್ಲಿವರೆಗೂ ನಮ್ಮ ದೇಶಾದ್ಯಂತ ಇದನ್ನೇ ಮಾಡ್ಕೊಂಡು ಬಂದಿದ್ದೀವಿ, ಹಾಗಂತ ಮಾಡಿ ತಪ್ಪು ಅಂತಲ್ಲ. ನಮಗೆ ಏನಾದರೂ ಅರಿವಾಗಿದೆಯಾ ಇದನ್ನು ನೀವು ತೀರ್ಮಾನ ಮಾಡಿ. ಮಾಡ್ಕೊಂಡು ಬಂದಿರೋ ಸರಿ, ಹಿಂದಿನವ್ರು ಹೇಳಿ ಸರಿ, ನಾವು ಮಾಡ್ತಿರೋದು ಸರಿ, ನಮಗೇನಾದ್ರು ಲಾಭ ಆಗಿದೆಯಾ, ಏನು ನಮಗೆ ದಾರಿ ಸಿಕ್ಕಿದೆಯಾ, ಲಾಭ ಅಂದರೆ ಇನ್ನೇನು ಬೇಡ, ಲಾಭ, ನಾನು ನೆಮ್ಮದಿಯಾಗಿದ್ದೀನಿ, ಇದು ಬೇಕಾ ಬೇಡಮ್ಮ? ಬೇಕು. ಇದನ್ನು ಮದುವೆ ಮಾಡಿಸೋ ಹೆಣ್ಣಿಗೆ, ಗಂಡಿಗೆ ಬೇಡ ಅಂತಲ್ಲ, ಗಂಡಿಗೂ ಬೇಕು. ಆದರೆ ಮದುವೆ ಮಾಡಿಸೋ ಹೆಣ್ಣಿಗೆ ಕರ್ತವ್ಯ ಅನ್ನೋದನ್ನು ತೋರಿಸ್ಕೊಡ್ಬೇಕು. ಏನು ತೋರಿಸ್ಕೊಡ್ಬೇಕಿತ್ತು ಹೆಣ್ಣಿಗೆ ಅಂತಕ್ಕಂಥದ್ದು ಒಂದು ಸಣ್ಣ ವಿಚಾರ ಹೇಳ್ತೀನಿ. ಏನದು ಅಂದರೆ ಪ್ರತಿದಿನ ಹೆಣ್ಣು ಮಕ್ಕಳು ಅಂತಕ್ಕಂತಹ ಒಂದು ವಾಡಿಕೆ ಅಭ್ಯಾಸ ಯಾವುದಿರಬೇಕು, ತಂದೆ ತಾಯಿಗಳು ಕೊಡಬೇಕಾದಂತಹ ಜ್ಞಾನ ಸಂದೇಶ ಯಾವುದು? ತಂದೆ ತಾಯಿ ಪ್ರತಿ ಹೆಣ್ಣು ಮಕ್ಕಳಿಗೆ ಫಸ್ಟ್ ಆಪ್ಷನ್, ಎರಡನೇ ಆಪ್ಷನ್ ಗಂಡು ಮಕ್ಕಳಿಗೂ ಸಹ. ಆದರೆ ಹೆಣ್ಣು ಮಕ್ಕಳಿಗೆ ಏನು ಕರ್ತವ್ಯ ಪಾಲನೆಯನ್ನು ಹೇಳ್ಕೊಡ್ಬೇಕು ತಂದೆ ತಾಯಿಗಳು? ನಂಬರ್ 1, ಮದುವೆ ಮಾಡ್ಕೊಳ್ತಕ್ಕಂಥ ಹೆಣ್ಣು ಮಕ್ಕಳು ನಾನು ಯಾವ ರೀತಿ ಕರ್ತವ್ಯ ಪಾಲನೆ ಮಾಡಬೇಕು, ನಾನು ಜ್ಞಾನವಂತೆ ಆಗಬೇಕು ಅಂತಕ್ಕಂಥ ಪ್ರಯತ್ನವನ್ನು ಮಾಡೋದೇ ಆದರೆ ಮಾಡಬೇಕಾದಂತಹ ಮೊದಲನೆಯ ಪ್ರಥಮವಾದ ಕೆಲಸ, ಪ್ರತಿದಿನ ಸ್ನಾನವಾದ ನಂತರ ಶ್ರೀಗಂಧ, ಅರಿಶಿಣ, ಕುಂಕುಮ ಲೇಪನದಿಂದ ದೇಹವನ್ನು ಯಾರು ಶೃಂಗಾರ ಮಾಡಿಕೊಂಡಿರ್ತಾರೋ ಅವರು ಸಾಕ್ಷಾತ್ ಮಹಾಲಕ್ಷ್ಮಿ ಸ್ವರೂಪವಾಗಿರ್ತಕ್ಕಂಥ ಜ್ಞಾನ ಸಂಬೋಧನೆ ಆಗ್ತಾಳೆ ಆ ಹೆಣ್ಣು. ಪ್ರತಿದಿನ ಸ್ನಾನ ನಂತರ ಶ್ರೀಗಂಧ, ಅರಿಶಿಣ ಮತ್ತೆ ಕುಂಕುಮ ಈ ಮೂರನ್ನ ಯಾವ ಹೆಣ್ಣು ಮಕ್ಕಳು ಸದಾ ಧರಿಸೋದಕ್ಕೆ ಸ್ನಾನ ಆದ ತಕ್ಷಣ ಪ್ರಯತ್ನವನ್ನು ಮಾಡ್ತಾರೋ, ಯಾರು ನೋಡ್ಕೊಳ್ಳಿ, ಮನೆಯಲ್ಲಿ ಅರಿಶಿಣ ಹಚ್ಕೊಂಡು ಬೇಡ ಸ್ನಾನ ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಯಾವ ತಂದೆ ತಾಯಿ ಹೇಳ್ಕೊಟ್ಟಿದ್ದಾರಾ ಅಂತ ಹೇಳೋಕ್ಕಾಗಲ್ಲ, ಇರಬಹುದೇನೋ ಸ್ವಲ್ಪ ಜನ. ಯಾವ ಹೆಣ್ಣಿನ ದೇಹಕ್ಕೆ ಅಂದರೆ ಮುಖಭಾಗ, ಕಾಲಿನ ಭಾಗ ಗೊತ್ತಿರತ್ತೆ, ಆ ಅರಿಶಿಣ ಸ್ನಾನ ಮಾಡಿಲ್ವೋ ಆ ಹೆಣ್ಣಿಗೆ ಮದುವೆ ಯಾವ ಕಾರಣಕ್ಕೂ ಆಗಲ್ಲ, ಆದರೂ ಉಳಿಯಲ್ಲ, ದಾಂಪತ್ಯ ಚೆನ್ನಾಗಿರಲ್ಲ, ಮನುಷ್ಯಾಂತಿ ಇರಲ್ಲ. ಯಾವ ಕಾರಣಕ್ಕೂ ಹೆಣ್ಣಿಗೆ ಅರಿಶಿಣ ಅತಿ ಮುಖ್ಯವಾಗಿ ಲೇಪನ ಆಗಬೇಕು. ಸಣ್ಣ ಉದಾಹರಣೆ, ಮದುವೆ ಆಗ್ತಾ ಇಲ್ಲ ನನ್ನ ಮಗಳಿಗೆ, ಏನೋ ಹೋರಾಟ ಅಂತ ಹೇಳ್ತಕ್ಕಂಥ, ಶಾಸ್ತ್ರ ಕೇಳ್ತಕ್ಕಂಥ ಅವರಿಗೆ ಒಂದು ಸಂದೇಶ ಕೊಡ್ತೀನಿ. ಪ್ರತಿ ಗುರುವಾರದಲ್ಲಿ ಅರಿಶಿಣ ಸ್ನಾನವನ್ನು ಮಾಡ್ತಕ್ಕಂಥದ್ದು ಅಭ್ಯಾಸವನ್ನು ಮಾಡಿದಾಗ, ಅಂದರೆ ಏನದು ಅಂದರೆ ಹೆಣ್ಣು ಗಂಡು ಎರಡೂ ಮಕ್ಕಳಾಗಿರ್ಬೇಕು ಅವರಿಗೆ ಅರಿಶಿಣ ಸ್ನಾನ ಮಾಡಿಸೋರು, ತಲೆ ಕೆದರ್ಕೊಂಡು ಜಗಳಾಡೋರ್ ಕೈಲೆಲ್ಲ ಮಾಡಿಸೋದು, ಚೆನ್ನಾಗಿ ಸಂಪನ್ನೆಯರಾಗಿರಬೇಕು, ದೀರ್ಘವಾಗಿರ್ತಕ್ಕಂಥ ದಾಂಪತ್ಯ ಹೊಂದಿರಬೇಕು, ಜಗಳ ಆಡದೆ ದೈವಭಕ್ತರಾಗಿರ್ತಕ್ಕಂತಹ ಆ ದಾಂಪತ್ಯ ಇರುವಂಥ ಹೆಣ್ಣನ್ನು ಆರಿಸಿ, ಮದುವೆ ಆಗಲ್ಲ ಅಂತಕ್ಕಂಥ ತಂದೆ ತಾಯಿಗಳು ಆ ರೀತಿ ಸುಮಂಗಲಿಯರು 3 ಜನ ಕರೆಸಿ ಗುರುವಾರ 5 ಗುರುವಾರ ಈ ಒಂದು ಸಂಕಲ್ಪವನ್ನು ಮಾಡಿಸಿ ಅರಿಶಿಣ ಸ್ನಾನ ಮಾಡಿಸೋದೇ ಆದರೆ ನಿಜಕ್ಕೂ ಹೇಳ್ತೀನಿ ಆ ಹೆಣ್ಣಿಗೆ ಮಂಗಳಕರವಾಗಿರ್ತಕ್ಕಂಥ ಒಂದು ಸಂದೇಶ ಬಂದೇ ಬರುತ್ತೆ. ಆಗಂತ ಅದು ಮಾಡ್ಬಿಟ್ಟು ಮದುವೆ ಮಾಡಿ ತಳ್ಳುಬಿಡಿ ಅಂತ ಅಲ್ಲ, ಇದು ಮದುವೆಗೆ ಸಂಕಲ್ಪ ಅಂತ ಹೇಳ್ತಿರ್ತಕ್ಕಂಥದ್ದು. ಹೆಣ್ಣಿಗೆ ಕರ್ತವ್ಯ ಏನು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡಿ, ಆಮೇಲೆ ಮದುವೆ ಮಾಡಿಸಿ. ಹೇಳ್ತಿದ್ದಂಗೆ ಬೇಕಾದ್ರೆ ಫೋನ್ ಮಾಡಿಬಿಡ್ತಾರೆ, ಸ್ವಾಮಿ ಯಾವ ವಾರ ಮಾಡಿಸ್ಬೇಕಿತ್ತು, ಯಾರನ್ನು ಕರೆಸ್ಬೇಕಿತ್ತು, ನಮ್ಮ ಜನ ಅರ್ಜೆಂಟ್ ತುದಿಗಾಲಲ್ಲಿ ನಿಂತಿರ್ತಾರೆ. ಇದು ಮೊದಲು ನೀವು ಸಿದ್ಧತೆ ಮಾಡಿ, ಹೆಣ್ಣು ಮಗಳಿಗೆ ಕರ್ತವ್ಯಪೂರ್ವಕವಾಗಿರ್ತಕ್ಕಂತಹ ವಿಚಾರಗಳನ್ನ ನಾವು ಹೇಳ್ಕೊಟ್ಟಿದ್ದೀವ, ತಿಳಿಸ್ಕೊಟ್ಟಿದ್ದೀವ, ಡಿಸೈಡ್ ಮಾಡಿ.
ತದನಂತರ 6 ತಿಂಗಳು ತಡ ಆಗಲಿ, ಅರ್ಜೆಂಟ್ ಮಾಡ್ಕೋಬೇಡಿ. ಶಾಸ್ತ್ರ ಕೇಳ್ಬಿಟ್ಟು ಹೆಣ್ಣು ಗಂಡು ಮಾಡಕ್ಕೆ ಹೋಗಬೇಡಿ. ಪ್ರತಿದಿನ ಹೇಳ್ತಾ ಇದ್ದೀನಿ, ನಿಮ್ಮ ಮಗಳನ್ನು ಕರ್ತವ್ಯರಹಿತವಾಗಿರ್ತಕ್ಕಂಥ ಒಂದು ವಿಚಾರಕ್ಕೆ ತರೋದೇ ಆದರೆ ಮದುವೆ ಆಟೋಮೆಟಿಕ್ ಆಗುತ್ತೆ. ಪ್ರತಿ ಗುರುವಾರ ಹೆಣ್ಣು ಮಕ್ಕಳಿಗೆ ಶುಭವಾಗಿರ್ತಕ್ಕಂಥ ವಾರ. ಒಂದು ಸಮಯ ಮಾತ್ರ ಊಟ ಮಾಡಬೇಕು, ಬೆಳಗ್ಗೆ ಸಂಜೆ ಫಲಹಾರ ಇರಬೇಕು, ಅರ್ಶಿನ ಸ್ನಾನ ಮಾಡಿಸ್ಬೇಕು. ಇದು ಹೆಣ್ಣು ಮಕ್ಕಳಿಗೆ ಸಂಕಲ್ಪ ಮದುವೆಗಾಗಿ. ನಿಮ್ಗೆ ಅರ್ಥ ಆಗತ್ತೆ ಆ ಹೆಣ್ಣು ಎಷ್ಟು ಬದಲಾವಣೆ ಆಗ್ತಾಳೆ, ಆ ಹೆಣ್ಣಲ್ಲಿ ರೂಪ ಎಷ್ಟು ಬದಲಾವಣೆ ಆಗತ್ತೆ, ಆ ಹೆಣ್ಣು ಮಾನಸಿಕ ಎಷ್ಟು ರೆಡಿ ಆಗ್ತಾಳೆ, ನಿಮಗೆ ಎಷ್ಟು ಖುಷಿ ಆಗತ್ತೆ. ಈ ಸತ್ಯವನ್ನು ನೀವು ತಿಳ್ಕೊಳ್ಳೋದೇ ಆದರೆ ಈ ಸಂಕಲ್ಪವನ್ನು ಯಾಕೆ ಈ ವಿಚಾರವನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಯಾವ ಕಾರಣಕ್ಕೂ ನಾವು ನಮ್ಮ ಹೆಣ್ಣಿಗೆ ಯಾಕೆ ಇನ್ನೂ ಮದುವೆ ಆಗ್ತಾ ಇಲ್ಲ ಅಂತ ಶಾಸ್ತ್ರ ಕೇಳೋರಿಗೆ ಇದೊಂದು ಮಾರ್ಗದರ್ಶನ ಸಿಗಲಿ ಅಂತ. ಹೆಣ್ಣಿಗೆ ಮದುವೆ ಸೆಟ್ ಆಗಲಿಲ್ಲ ಅಂದರೂ ಸರಿ, ಗಂಡಿಗೆ ಮದುವೆ ಸೆಟ್ ಆಗಲಿಲ್ಲ ಅಂದರೂ ಸರಿ, ಶಾಸ್ತ್ರ ಕೇಳಿ ಯಾವಾಗ ಮದುವೆ ಆಗತ್ತೆ ಅಂತ ಪ್ರಶ್ನೆಗೆ ದಯವಿಟ್ಟು ಯಾರು ಹೋಗಬೇಡಿ. ಇದಕ್ಕೆ ನೀವು ಮದುವೆಗೆ ಪ್ರಾರಂಭದ ಸಂಕಲ್ಪ, ಮದುವೆ ನಂತರ ದಾಂಪತ್ಯ ಹೇಗಿರಬೇಕು ಆ ಸಂಕಲ್ಪ, ಇಷ್ಟನ್ನ ನೀವು ತಿಳ್ಕೊಳ್ಳಿ. ಅಷ್ಟನ್ನ ಮಕ್ಳಿಗೆ ತಿಳಿಸಿ. ನೀವೆಲ್ಲೂ ಏನು ಕೇಳಬೇಕಾಗಿಲ್ಲ. ಸಮಯಕ್ಕೆ ಸರಿ ಮದುವೆ ಆಗತ್ತೆ, ಹೆಣ್ಣು ಮಕ್ಕಳು ಮದುವೆ ಒಪ್ಕೋತಾರೆ ನೀವು ಮಾಡಿದ್ರೆ. ಇಲ್ಲ ನೀವು ಅನುಭವಿಸ್ತೀರ, ಮಕ್ಕಳು ಅನುಭವಿಸ್ತಾರೆ. ಇಷ್ಟು ವಿಚಾರ ಎಷ್ಟು ಮಟ್ಟಿಗೆ ನಿಮಗೆ ಹತ್ತಿರ ಆಯಿತು ಅಂತಕ್ಕಂತಹ ಒಂದು ವಿಷಯವನ್ನು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು ಅಂತಕ್ಕಂಥದ್ದಕ್ಕೆ ಪ್ರತಿದಿನ ಹೆಣ್ಣು ಯಾರೇ ಆಗಲಿ, ಮದುವೆ ಆಗಿರೋರು ಆಗದೆ ಇರ್ತಕ್ಕಂಥವ್ರಾಗಲಿ, ಅರಿಶಿಣ ಶ್ರೀಗಂಧ ಕುಂಕುಮವನ್ನು ಲೇಪನ ಆಗಲೇಬೇಕು. ಯಾವತ್ತೋ ಒಂದಿನ ಹಾಕ್ಕೊಳ್ತೀವಿ ಅದಲ್ಲ. ಹೆಣ್ಣು ವೈಕುಂಠ ಪ್ರಾಪ್ತಿ, ಶ್ರೀ ಮಹಾಲಕ್ಷ್ಮಿ ಆಗಬೇಕು, ನಾರಾಯಣ ಅನುಗ್ರಹ ಪ್ರಾಪ್ತಿ ಆಗಬೇಕು ಅಂತಂದರೆ ಇವು ಮೂರನ್ನು ಕೂಡ ವೈಕುಂಠ ಏಕಾದಶಿ ಬಂದರೆ 3 ಗಂಟೆ ರಾತ್ರಿ ಸ್ನಾನ ಮಾಡ್ಕೊಂಡು ಕಣ್ಣುಜ್ಕೊಂಡು ಹೋಗಿ ದೇವ್ರ ಮುಂದೆ ನಿಂತ್ಕೋತಾರೆ, ಅರ್ಶನೇ ಹಚ್ಕೊಂಡಿರಲ್ಲ. ಏನಮ್ಮ 3 ಗಂಟೆ ರಾತ್ರಿಗೆ ವೈಕುಂಠ ಏಕಾದಶಿ ದರ್ಶನ ಮಾಡಕ್ಕೆ ಹೋಗ್ತಾರೆ. ಎಷ್ಟು ಮಟ್ಟಕ್ಕೆ ಸರಿ? ಅದಕ್ಕೆ ಒಂದು ಸಣ್ಣ ಉದಾಹರಣೆ ಹೇಳ್ತೀನಿ. ನಮ್ಮಲ್ಲಿ ದೇವರಿದ್ದಾನೆ ಅಂತ ನಾವು ಒಪ್ಕೊಂಡಿದೀವಲ್ಲಮ್ಮ, ನಮ್ಮ ದೇಹದಲ್ಲಿ ದೇವರಿದ್ದಾನೆ ಅಂತ ಒಪ್ಕೊಂಡಿದ್ವಿ. ದೇವಸ್ಥಾನಕ್ಕೆ ಯಾಕೆ ಹೋಗ್ಬೇಕಾಗಾದ್ರೆ? ಈ ಪ್ರಶ್ನೆ ಹಾಕೋಬೇಕಾ ಬೇಡವಾ? ನಮ್ಮಲ್ಲಿ ಭಗವಂತನಿದ್ದಾನೆ ಅಂತ ನಾವು ಒಪ್ಕೊಂಡ ಮೇಲೆ ದೇವಾಲಯಕ್ಕೆ ಏನಕ್ಕೆ ಹೋಗ್ತೀರಾ ಅಂತ ನಾನು ಕೇಳಲ್ಲ, ನೀವು ಯೋಚನೆ ಮಾಡಿ. ದೇವ್ರು ನಮ್ಮಲ್ಲೇ ಇದ್ದಾನೆ, ಮತ್ತೆ ದೇವಸ್ಥಾನಕ್ಕೆ ಏನಕ್ಕೆ ಹೋಗ್ತೀರಾ? ಯೋಚನೆ ಮಾಡಿದ್ದೀರಾ ನೀವು? ಇವತ್ತಿನವರೆಗಾಗಿ ನಾವು ಭಾರತೀಯರು ಅಂತ ಹೇಳ್ಕೊಳಕ್ಕೆ ನಾಚಿಕೆ ಆಗತ್ತೆ. ದೇವಸ್ಥಾನಕ್ಕೆ ಹೋಗಬಾರ್ದು ಅಂತ ನಾನು ಹೇಳ್ತಿಲ್ಲ. ನಿಮ್ಮಲ್ಲಿ ಭಗವಂತನಿದ್ದಾನೆ ಅಂತ ನೀವು ಒಪ್ಪಿಕೊಂಡ ಮೇಲೆ ನೀವು ದೇವಸ್ಥಾನಕ್ಕೆ ಹೋಗೋ ಅವಶ್ಯಕತೆ ಇದೆಯಾ? ನಂಬರ್ 1. ಅಕಸ್ಮಾತ್ ನಮ್ಮಲ್ಲಿ ಇದೆ ಅಂತ ಒಪ್ಕೊಂಡು ದೇವಸ್ಥಾನಕ್ಕೆ ಹೋದರೆ ನಿಮಗೆ ಅಲ್ಲೂ ನಂಬಿಕೆ ಇಲ್ಲ, ಇಲ್ಲೂ ನಂಬಿಕೆ ಇಲ್ಲ, ದೇವರ ಮೇಲೂ ನಂಬಿಕೆ ಇಲ್ಲ, ನಿಮ್ಮ ಮೇಲೂ ನಿಮ್ಗೆ ನಂಬಿಕೆ ಇಲ್ಲ. ಇದರಂತಹ ಕರ್ಮ ಪ್ರಪಂಚದಲ್ಲಿ ಇನ್ಯಾವುದೂ ಇಲ್ಲ. ಈ ಥರದವರು ಶೇಕಡಾವಾರು ಜಾಸ್ತಿ ಇದ್ದಾರೆ. ಇವ್ರನ್ನ ನಾಸ್ತಿಕರು ಅಂತ ಹೇಳ್ತಾರೆ. ಏನು ಅಂದರೆ ಡಂಬಾಚಾರಕ್ಕೋಸ್ಕರ ದೇವ್ರಿಗೆ ಹೋಗೋದು, ಜನಕ್ಕೆ ತೋರಿಸ್ಕೊಳ್ಳೋಕ್ಕೋಸ್ಕರ ಪೂಜೆ ಮಾಡೋದು. ಈ ನಾಸ್ತಿಕತ್ವದಿಂದ ಏನಾಗತ್ತೆ, ನಿಮ್ಮ ಕುಟುಂಬದಲ್ಲಿ ನಿಮ್ಮ ದೇಹದಲ್ಲಿ ದೈವತ್ವ ಯಾವ ಕಾರಣಕ್ಕೂ ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರವಾಗಿ ಈ ರೀತಿಯಾಗಿರ್ತಕ್ಕಂತಹ ಒಂದು ವಿಚಾರವನ್ನು ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ನೀವು ಜ್ಞಾನಿಗಳಾಗಬೇಕು ಅನ್ನೋದೇ ನಮ್ಮ ಆರೋಗ್ಯ ರಹಸ್ಯದ ಕಾರ್ಯಕ್ರಮ ಮೂಲ ಉದ್ದೇಶ. ಶಾಸ್ತ್ರ ಕೇಳೋದು, ಶಾಸ್ತ್ರ ಹೇಳೋದು, ಡೇಟ್ ಆಫ್ ಬರ್ತ್ ಹೇಳೋದು, ನಕ್ಷತ್ರ ರಾಶಿ ಹುಡುಕೋದು ಅಲ್ಲ. ನೀವು ಪೂರ್ಣವಾಗಿ ಸತ್ಯವಂತರನ್ನಾಗಿ ಮಾಡ್ತಕ್ಕಂಥದಕ್ಕೆ ಪ್ರಯತ್ನ ಮಾಡಿ. ಎಲ್ಲದಕ್ಕೂ ಕೂಡ ಒಂದು ಪಾಠಶಾಲೆಯನ್ನು ತೆರೀಬೇಕು ಅಂದರೆ ನಿಮ್ಮ ಮನೆಯ ಹೆಣ್ಣು ಮಕ್ಕಳನ್ನು ಪಾಠಶಾಲೆಯನ್ನಾಗಿ ನೀವು ಪರಿವರ್ತನೆ ಮಾಡಬೇಕು. ಓದ ಮನೆ ಪಾಠಶಾಲೆ ಆಗತ್ತೆ, ನಿಮ್ಮ ಮನೆಯೂ ಪಾಠಶಾಲೆ ಆಗತ್ತೆ. ನಿಮ್ಮ ಮನೆಯೇ ಪಾಠಶಾಲೆ ಅಂತ ಹೇಳ್ತಿದ್ದೀವಿ, ಪುಸ್ತಕದಲ್ಲಿ ಓದ್ತಿದ್ದೀವಿ, ಯಾರೋ ಹೇಳೋದನ್ನು ಕೇಳಿದ್ದೀವಿ. ಪಾಠಶಾಲೆ ಇನ್ನೂ ಓಪನ್ ಆಗಿಲ್ಲ. ಆಗಿದೆಯೇನಮ್ಮ? ಇಲ್ಲ. ಓಪನ್ ಮಾಡ್ಕೊಳ್ಳಿ ಅಂತ ಇವತ್ತು ನಿಮ್ಮ ಮುಂದೆ ಇಟ್ಟಿದ್ದೀನಿ. ಓಪನ್ ಮಾಡ್ಕೋತೀರಾ ಬಿಡ್ತೀರಾ ನಿಮಗೆ ಸೇರಿದ್ದು. ಯಾಕೆ ಅಂದರೆ ಬೆಳಗಿಂದ ಸಾಯಂಕಾಲ ತನಕ ಬೇಕಾದಷ್ಟು ಹೋರಾಟ ಮಾಡ್ತಿರ್ತೀರಾ. ಈ 4:30ಯಿಂದ 5:30ವರೆಗೂ ಈ ಪಾಠಶಾಲೆಯಲ್ಲಿ ನೀವೆಲ್ಲ ಭಾಗವಹಿಸೋದೇ ಆದರೆ, ಈ ಪಾಠಶಾಲೆಯಲ್ಲಿ ನಡೀತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನ ತಿಳಿಯೋದೇ ಆದರೆ, ಅರ್ಥ ಮಾಡ್ಕೊಳ್ಳೋದೇ ಆದರೆ, ನಿಮ್ಮ ಜೀವನದಲ್ಲಿ ಒಂದು ಪಾಠಶಾಲೆ ನೀವು ತೆಗೆಯಬಹುದು. ನಿಮ್ಮ ಕುಟುಂಬದಲ್ಲಿ ಈ ಸತ್ಯವನ್ನು ತೋರಿಸೋದಕ್ಕೆ ಈ ಕಾರ್ಯಕ್ರಮ ಸದಾ ನಿಮ್ಮೊಟ್ಟಿಗೆ ಇರುತ್ತೆ. ಇದನ್ನು ಪ್ರತಿಯೊಬ್ಬರು ಕೂಡ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು ಅಂತ ನಮ್ಮ ಸಂಕಲ್ಪ ಕೂಡ ಆಗಿರುತ್ತೆ. ಈಗ ಅದೇ ರೀತಿಯಾಗಿ ಮೊದಲನೇದು ಅರಿಶಿಣ ಕುಂಕುಮ ಶ್ರೀಗಂಧ ವಿಚಾರವನ್ನು ಹೇಳಿದೆ. ಎರಡನೇದು, ಇದು ತುಂಬ ವಿಚಾರ ವಿಶೇಷ. ಏನು ಇದು? ಅತಿ ಮುಖ್ಯವಾಗಿ ಭಗವಂತನ ನಾವು ನೋಡಿಲ್ಲ ಸ್ವಾಮಿ, ನೋಡಬೇಕು ಅಂತ ಯಾರಿಗಾಸೆ ಅಲ್ಲಮ್ಮ?
ಭಗವಂತನ ನೋಡಿಲ್ಲ. ನಾವು ನೋಡ್ಬೇಕು ಅಂತ ಎಲ್ರಿಗೂ ಆಸೆ. ಆದ್ರೆ ಭಗವಂತ ಇದಾನ ಅನ್ನೋದಕ್ಕೆ ಒಂದು ಕ್ವಶನ್ ಹಾಕೊಂಡ್ಬಿಟ್ರೆ ಭಗವಂತ ನಿರಾಕಾರ, ಆಕಾರ ಇಲ್ಲ ಅಂತ ಒಬ್ರು ಹೇಳ್ತಾರೆ. ಹೌದು. ಇನ್ನೊಬ್ರು ಎಲ್ಲಾ ಕಡೆ ಅವರೇ ಕಿಟಕಿಲಿ ಬಾಗ್ಲಲ್ಲಿ ಕಂಬದಲ್ಲಿ ಅಂತ ಇನ್ನೊಬ್ರು ಹೇಳ್ತಾರೆ. ಇದು ಗೊಂಜಲದ ಹಾಗೇ ಉಳ್ಕೊಂಡಿದೆ. ಅದಕ್ಕೆ ಇವತ್ತು ನೀವು ಗೊತ್ತಿಲ್ಲ ಅಂತ ನಾನು ಹೇಳ್ತಿಲ್ಲ, ಪ್ರತ್ಯಕ್ಷವಾಗಿ ನಿಮ್ಮ ಮುಂದೆ ದೇವರು ಅಂದ್ರೆ ನಿಮ್ಮ ಮನೆಯಲ್ಲಿ ಉರಿಯುತ್ತಿರುವ ದೀಪ. ಆ ದೀಪದಲ್ಲಿ ಪ್ರತ್ಯಕ್ಷವಾಗಿ ಲಕ್ಷ್ಮಿ ಅಂತ ಒಪ್ಕೊಂಡಿದೀವ ಇಲ್ಲ? ಅಂದ ಮೇಲೆ ಇನ್ನೂ ದೇವರೆಲ್ಲ ಐತಿ ಅಂತ ಯಾಕೆ ಕೇಳೋದು? ಇದನ್ನ ಪ್ರತಿಯೊಬ್ರು ಅರ್ಥ ಮಾಡ್ಕೊಳ್ಳಿ. ದೇವ್ರು ತೋರಿಸ್ತೀಯ ಅಂತ ಒಬ್ರು, ಎಲ್ಲವನ್ ದೇವರು ಅಂತ ಒಬ್ರು, ಎಲ್ಲವನೇ. ಎಷ್ಟೊಂದು ವಿಚಿತ್ರವಾಗಿ ಸಮಯ ಕಳೀತಾ ಇದ್ದೀವಿ ನಾವು. ನಮ್ಮ ಮನೆ ಎಷ್ಟೊಂದು ವಿಚಿತ್ರವಾಗಿ ಸಮಯ ಕಳೀತಾ ಇದ್ದೀವಿ ನಾವು. ನಮ್ಮ ಮನೆಯಲ್ಲಿ ಕಣ್ಣನ್ನ ತೆರೆಸ್ತಕ್ಕಂತಹ ಆ ಸಾಕ್ಷಾತ್ ಮಹಾಲಕ್ಷ್ಮಿ, ಆ ದೀಪದಲ್ಲಿರ್ತಕ್ಕಂಥ ಭಾಗಗಳನ್ನು ಕೂಡ ಹೇಳ್ಕೊಡ್ತೀನಿ. ದೀಪದ ತಳಭಾಗ ಯಾವುದು, ಮಧ್ಯಭಾಗ ಯಾವುದು, ಅದರಲ್ಲಿ ಯಾವ ದೇವರು ವಾಸ ಮಾಡ್ತಾರೆ, ಇದೆಲ್ಲವನ್ನು ಹೇಳ್ಕೊಡ್ತಾ ಹೋಗ್ತೀನಿ. ಇದೆಲ್ಲವನ್ನು ಹೆಣ್ಣು ಮಕ್ಕಳಿಗೆ ತಿಳಿಸಿ, ನೀವು ತಿಳ್ಕೊಳ್ಳಿ. ಎಲ್ಲೋ ಹುಡ್ಕೋ ದೇವರಲ್ಲ, ನಿಮ್ಮ ಮನೆಯಲ್ಲೇ ದೇವರಿದೆ ಅಂತಕ್ಕಂತಹ ಒಂದು ವಿಚಾರಕ್ಕೆ ಈ ದೀಪ ಅಂತಕ್ಕಂಥದ್ದು ನಾವು ಗಮನಿಸ್ಕೊಳ್ತಕ್ಕಂಥ ವಿಷಯಕ್ಕೆ ಹೋದಾಗ ನಮ್ದು ಒಂದು ದೊಡ್ಡ ಸಮಸ್ಯೆ. ಒಬ್ಬರು ಇಷ್ಟುದ್ದುದ್ದು, ಒಬ್ರು ಇಷ್ಟುದ್ದುದ್ದು, ಒಬ್ರು ಇಷ್ಟುದ್ದುದ್ದು, ಒಬ್ರು ಇಷ್ಟು ದಪ್ಪ ಇರೋದು. ಖಂಡಿತ ಗುರುಜಿ, ಬಗ್ಗೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಸುಮಿತ್ರಾ ಅಂತ ಹೊಸಕೋಟೆಯಿಂದ. ನಮಸ್ತೆ. ನಮಸ್ತೆ ಮ್ಯಾಮ್. ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್ ಮದುವೆ ಬಗ್ಗೆ ಕೇಳಬೇಕಾಯ್ತು. ಅವ್ರ ನಕ್ಷತ್ರ ಹೇಳಿಮಾ. ಆಶ್ಲೇಷ ನಕ್ಷತ್ರ, ಕರ್ಕಾಟಕ ರಾಶಿ, ಮೇಷ ಲಗ್ನ, ಕೃಷ್ಣ ನವಮಿ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮಾ. ಹಲೋ. ಹರಿ ಓಂ ಗುರುಗಳೇ. ನಾರಾಯಣ. ಯಾರಮ್ಮ? ಮಗಳ? ಗುರುಗಳೇ, ಇಬ್ರು ಹೆಣ್ಮಕ್ಳು. ಸರಿ, ಎಷ್ಟು ವಯಸ್ಸು ಮಗಳಿಗೆ? ಇವಾಗ ಹೇಳಿದ್ನಲ್ಲ ಆಶ್ಲೇಷ ನಕ್ಷತ್ರ, ಅವ್ರದ್ದು 4 ವರ್ಷ. ಏನಾಗ್ಬೇಕಿತ್ತಪ್ಪ? ಗುರುಗಳೇ, ಇದು ನಕ್ಷತ್ರಕ್ಕೆ ಏನಕ್ಕೆ ಬಂತು ಅಂತ ಕೇಳಬೇಕಾಗಿತ್ತು. ಮತ್ತೆ ಮನೆಯಲ್ಲಿ ಸ್ವಲ್ಪ ಕಿರಿಕಿರಿ ಆಗ್ತಿದೆ. ಅಂದ್ರೆ ತಂದೆ ಮತ್ತೆ ನಮ್ಮ ಮಾವರ್ಗೆ, ಅಂದ್ರೆ ನಮ್ಮ ಯಜಮಾನ್ರಿಗೂ ಮತ್ತೆ ನಮ್ಮ ಮಾವಾರ್ಗೆ, ಅಂದ್ರೆ ಅವ್ರಿಗೆ ಇವ್ನ್ ಕಂಡ್ರೆ ಇವ್ರಿಗಾಗಲ್ಲ, ಅವ್ರ ಕಂಡ್ರೆ ಅವ್ರಿಗಾಗಲ್ಲ, ಆ ತರ ಪರಿಸ್ಥಿತಿ ಆಗಿದೆ. ಆಶ್ಲೇಷ ನಕ್ಷತ್ರದ ಮಗು ಹೇಳಿ ಗುರುಗಳೇ. ಯಾವಾಗ ನೀನ್ ಹೊಟ್ಟೆಯಲ್ಲಿ ಮೂಡ್ತು ಅವಾಗಲೇ ಶುರುವಾಯ್ತು ನಿಮ್ಮ ಮನೇಲಿ ಇಂಡಿಯಾ ಪಾಕಿಸ್ತಾನ್ ವಾರ್. ಅಂದ್ರೆ ಒಂದ್ ನಿಮಿಷ ಈಗ ದೊಡ್ಡವರೇ ಸಮ್ಮತಿ ಇಲ್ಲ, ಮಗು ಬಗ್ಗೆ ಯಾರಮ್ಮ ತಿಳ್ಕೊತಾರೆ? ನಿನ್ ಗಂಡನ್ ಕೇಳ್ತೀಯ ಇದೆಲ್ಲ? ಒಪ್ಕೋತಾ ನಿಮ್ ಗಂಡ? ಹೌದು ಗುರುಗಳೇ, ನಾನು ಒಪ್ಪಿಸ್ತಾ ಇದ್ದೀನಿ. ಬಟ್ ಅವರು ಒಂದೊಂದ್ ಟೈಮ್ ಅಂತಾರೆ, ಇನ್ನೊಂದ್ ಟೈಮ್ ಇದ್ ಮಾಡ್ತಾರೆ. ಅದಕ್ಕೆ ಒಂದ್ ನಿಮಿಷ ಕೇಳಿಸ್ಕೋ. ನಿಜವಾಗ್ಲೂ ರಿಪೇರಿ ಮಾಡಕ್ಕಾಗಲ್ಲ ನಿಮ್ ಯಜಮಾನರನ್ನ. ಆಮೇಲೆ ಇನ್ನೊಂದು ವಿಷಯ ಹೇಳ್ತೀನಿ. ಮದುವೆ ಆಗದೆ ಯಾರಿದ್ರು, ಮದುವೆಯಾಗಿ ಹಂಗೆ ಖಾಲಿಯಾಗಿ ಯಾರಿದ್ರು ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಯಜಮಾನರ ಕುಟುಂಬದಲ್ಲಿ? ಮದುವೆಯಾಗಿ ಹಂಗೆ ಖಾಲಿ ಅಂದ್ರೆ ಮದುವೆ ಆದ್ರು ಆಮೇಲೆ ಗಂಡ ಎಲ್ಲೋ ಹೆಂಡತಿ ಎಲ್ಲೋ? ನಮ್ಮ ಮಾವಾರ್ ಇದಾರಲ್ಲ ಗುರುಗಳೇ, ಅವ್ರ ತಂಗಿ ಗಂಡನ್ ಬಿಟ್ಬಿಟ್ಟು ಬಂದ್ಬಿಟ್ರು ಇದ್ರು. ಇವಾಗ ಅಂದ್ರೆ ನಮ್ಮ ಮನೆ ಹತ್ರನೇ ಇದಾರೆ. ಅವ್ರಿಗೊಂದ್ ಮನೆ ಮಾಡ್ಕೊಟ್ಟು ಇಕ್ಕಿದ್ದಾರೆ ಸೆಪರೇಟ್ ಆಗಿ. ಇವಾಗ ಅವ್ರ ಗಂಡ ಬಂದು ಇವಾಗ ಹೋಗ್ತಾ ಇದಾರೆ ಗುರುಗಳೇ. ಅಂದ್ರೆ ವಾರಕ್ಕೊಂದ್ಸತಿ, 15 ದಿನಕ್ಕೊಂದ್ಸತಿ. ಯಾಕೆ ಈ ವಿಚಾರ ಕೇಳದೆ ಅಂತ ನಿನ್ಗೆ ಅರ್ಥ ಆಯ್ತಾ? ಗೊತ್ತಿಲ್ಲ ಗುರುಗಳೇ, ಹೇಳಿ ಗುರುಗಳೇ. ಸೋದರತ್ತೆ ಅಂತಾರೆ. ಹೌದು ಗುರುಗಳೇ, ನಮ್ಮ ಯಜಮಾನ್ರಿಗೆ ಸೋದರ. ನಿನ್ನ ಹೊಟ್ಟೆಲುಟ್ಟದ ಮಕ್ಕಳು ಸೋದರತ್ತೆ ಅಂತ ಇರ್ತಾರೆ ಅಂತ ಪಕ್ಕ ಪಿಕ್ಚರ್. ಗುರುಗಳೇ, ನಮ್ಮ ಯಜಮಾನ್ರದಲ್ಲಿ ಒಬ್ಬರೇ ಗುರುಗಳು ಇರೋದು, ಅವರು ಚೆನ್ನಾಗಿದ್ದಾರೆ. ಒಂದ್ ನಿಮಿಷ ಇರಮ್ಮ. ನಾನು ಬರೇ ಈಗ ನೀನ್ ಹೇಳಿದ್ದಕ್ಕಷ್ಟೇ ಉತ್ತರ. ನಿಮ್ಮ ಯಜಮಾನ್ರ ವಂಶ, ನಿಮ್ಮ ವಂಶದಲ್ಲಿ ಸ್ವಲ್ಪ ಹಿಂದಕ್ಕೆ ಹೋಗು. ಮದುವೆ ಆಗ್ಬಿಟ್ಟು ಬಡದಾಡ್ಕೊಂಡು ನೆಮ್ಮದಿ ಇಲ್ಲದೆ ಬದುಕಿರ್ತಕ್ಕಂಥದ್ದು ನಂಬರ್ 1. ಹೌದು ಗುರುಗಳೇ. ಯಾವತ್ತು ಅಮಾಸೆಗೊಂದಿನ, ಪೌರ್ಣಮಿಗೊಂದಿನ ಗಂಡ ಹೆಂಡತಿ ಮಾತಾಡೋದು ನಂಬರ್ 2. ಹೌದು ಗುರುಗಳೇ. ಆಮೇಲೆ ಮದುವೆ ಆಗಬೇಕು ಅಂತ ಮದುವೆ ಆಗದೆ ಇರೋದು, ಕಾಯ್ಕೊಂಡಿರೋದು ಇನ್ನೊಂದು 3ನೇದು. ಈ ರೀತಿ ವಂಶದಲ್ಲಿ ಬರುತ್ತೆ ಆಶ್ಲೇಷ ನಕ್ಷತ್ರದ ಮಗು. ಈಗ ಅರ್ಥ ಆಯ್ತಾ? ಹೌದು ಗುರುಗಳೇ. ಬಟ್ ನಿಮ್ಮ ಹತ್ರ ಬರಕ್ಕೆ ದಾರಿ ತೋರಿಸಿ ಗುರುಗಳೇ, ಬರ್ಲೇಬೇಕು. ಒಂದ್ ನಿಮಿಷ ಇಷ್ಟು ಅರ್ಜೆಂಟ್ ಮಾಡೋದ್ರೆ ಹೆಂಗೆ? ವಿಷಯ ತಿಳ್ಕೊ ಫಸ್ಟ್. ಈಗ ನೀನು ಮಾಡಬೇಕಾದ ಕೆಲಸ ಏನಂತಂದ್ರೆ, ಮೊದಲು ಆ ಮಗುವಿಗೆ ಉಸಿರಾಟ ಅಂತಕ್ಕಂಥ ವಿಚಾರವನ್ನೇ ನೀವು ತಿಳ್ಕೊಂಡಿಲ್ಲ. 4 ವರ್ಷ ಮಗುವಾಗಾಯ್ತಲ್ಲಮ್ಮ, ತಪ್ಪಲ್ವಾ ಇದು? ಹೌದು, ಅವಾಗ ಕೋಲ್ಡ್ ಗುರುಗಳೇ ಅವಳಿಗೆ. ಅದೇನಮ್ಮ, ನೀನ್ ಕೋಲ್ಡ್ ಅನ್ಕೋ.
ನಾನೇನು ಮಾಡಲಿ? ಹೌದು. ಇಲ್ಲಿ ಐಸ್ ಕ್ರೀಮ್ ತಿಂದರೆ ಒಂಥರ, ಮಳೆಲ್ ನೆಂದ್ರೆ ಒಂಥರ, ಎಲ್ಲೋ ಹೋಗ್ಬಿಟ್ಟು ಹೋಟ್ಲ್ ನೀರು ಕುಡಿದ್ರೆ ಒಂಥರ, ಅದು ತರ ನಿಮ್ಮದು. ಆದರೆ ಈ ಸಮಸ್ಯೆ ಏನು ಅಂದರೆ ದೇಹವನ್ನು ಗುರುತಿಸೋದಕ್ಕೆ ಭಗವಂತ ಕೊಟ್ಟಿರ್ತಕ್ಕಂಥ ಒಂದು ಮೆಸೇಜ್. ನೆಗಡಿ ಏನಕ್ಕಾಗತ್ತೆ, ಕೆಮ್ಮು ಏನಕ್ಕೆ ಬರುತ್ತೆ, ಮೈನೋವು ಏನಕ್ಕೆ ಬರುತ್ತೆ, ಜ್ವರ ಏನಕ್ಕೆ ಬರುತ್ತೆ, ಇವೆಲ್ಲ ಸಿಂಪ್ಟಮ್ಸ್ ಅಮ್ಮ, ಅದು ರೋಗ ಅಲ್ಲ. ಅದು ನೀನು ಎಚ್ಚರಿಕೆ ತಗೋ, ನಿನ್ನ ದೇಹದಲ್ಲಿ ಏನೋ ಭಾಗ ಕೆಟ್ಟಿದೆ ಅಥವಾ ನೀರಿನಂಶ ಕೆಟ್ಟಿದೆ, ಇದಕ್ಕೆ ಸಿಂಪ್ಟಮ್ಸ್. ಅದು ಕಾಯಿಲೆ ಅಂದ್ಬಿಟ್ಟು ಮೆಡಿಕಲ್ ಸ್ಟೋರ್ಗೆ ಹೋಗ್ಬಿಟ್ಟು ಅಮೃತಾಂಜನು ಮೂವ್ ಹಾಕೊಂಡು ಉಜ್ಕೊಂಡು ಉರಿ ಬರ್ಸ್ಕೊಂಡು ಇದೆಲ್ಲ ಕಪ್ರೂಪ್ ಮಾಡ್ತೀವಿ ನಾವು. ನೆಗಡಿ ಕೆಮ್ಮು ಯಾವ ಕಾರಣಕ್ಕೂ ನಿಲ್ಸಕ್ಕೆ ಹೋಗಬಾರ್ದು. ಪ್ರಕೃತಿದತ್ತವಾಗಿ ಆಗತ್ತೆ, ಪ್ರಕೃತಿದತ್ತವಾಗೇ ಸರ್ ಮಾಡಬೇಕು. ಕೆಮ್ಮು ಬಂದ್ಬಿಡೈತೆ ಅಂತ ಏನೋ ಹಾಕೊಂಡ್ಬಿಡೋದು, ನೆಗಡಿ ಆಗ್ಬಿಡೈತೆ ಅಂತ ಏನು ಮಾಡಬಾರ್ದು. ಇನ್ನೊಂದು ಕಡೆ ತಿರುಗುತ್ತದು. ಪ್ರಕೃತಿದತ್ತವಾಗಿ ಬಂದಿದೆ, ಪ್ರಕೃತಿದತ್ತವಾಗಿ ಸರ್ ಮಾಡ್ಕೊಳ್ಳಿ. ಆ ಸರ್ ಮಾಡ್ಕೊಳ್ಳಿ. ನಿಮ್ಗೆ ಗೊತ್ತಿಲ್ಲ ಅಂದರೆ ಜೀವನ ಎಲ್ಲ ಬರೀ ರೋಗಗಳೇ. ಅದಕ್ಕೋಸ್ಕರವಾಗಿ ಯಾವುದೇ ವಿಷಯ ತಿಳ್ಕೊಳ್ಳಮ್ಮ, 4 ವರ್ಷದಿಂದ ನೀವು ಗಂಡ ಹೆಂಡತಿ ಜವಾಬ್ದಾರಿಯುತವ ಸ್ಥಾನದಲ್ಲಿ ಇದ್ಕೊಂಡು ಆ ಮಗು ಬಗ್ಗೆ ತಿಳ್ಕೊಳ್ಳಿಲ್ಲ ಅಂದರೆ ನಿಮಗೆ ಗೊತ್ತಿಲ್ವಾ, ಬೇಜಾರ ಏನು ಅಂತ ಅರ್ಥ? ಯಾಕೆ ತಿಳ್ಕೊಳ್ಳಿಲ್ಲ 4 ವರ್ಷದಿಂದ? ಯಾಕೆ? ನಿಮ್ ಪ್ರೋಗ್ರಾಮ್ ನೋಡಿದಾಗಿಂದ ನಮ್ಗೆ ಗೊತ್ತಾಗಿದ್ದು. ಅಮ್ಮ ತಾಯಿ, ಏನು ಓದಿದ್ಯಾ? SLC ಗುರುಗಳೇ. ಅಂದ್ರೆ ಅದಕ್ಕೆ ಮುಂಚೆ ಇದೆಲ್ಲ ಬೇಡ ಅಂತ ಬಿಟ್ಬಿಟ್ಟಿದ್ರಾ? ಗುರುಗಳೇ, ಇದು ನಕ್ಷತ್ರ ಮತ್ತೆ ಇವೆಲ್ಲ ನಮ್ಗೆ ಅಷ್ಟೊಂದು ಇದಿರ್ಲಿಲ್ಲ ಗುರುಗಳೇ. ನಿಮ್ ಪ್ರೋಗ್ರಾಮ್ ನೋಡಿದಾಗ ನಕ್ಷತ್ರ ಬಗ್ಗೆ ಇದೆ ತಿಳ್ಕೊಬೇಕು ನಮ್ಗೆ ಇದು ಆಗಿದ್ದು ಅರಿವಾಗಿದ್ದು. ಈಗ ಕಾರ್ಯಕ್ರಮ ನೋಡೋದ್ ನಿಮಗೆ ಖುಷಿ ಆಯ್ತಾ, ಬೇಜಾರಾಯ್ತಾ? ಇದೇನೇನು ಹೇಳ್ತಾವ್ರೆ ಅಂತ ಹೇಗೆ? ಇಲ್ಲ ಗುರುಗಳೇ, ಖುಷಿ ಆಯ್ತು. ತಿಳ್ಕೊಬೇಕು ಅಂತ ನಮ್ಗೂ ಆಸೆ ಇದೆ ಗುರುಗಳೇ. ಅದಕ್ಕೆ ನಮ್ಮ ಯಜಮಾನ ನಂಗೆ ಕನ್ವಿನ್ಸ್ ಮಾಡ್ತಾ ಇದೀನಿ ಗುರುಗಳೇ, ಹೋಗ್ಬೇಕು ಅಂತ. ದೇವರ ಹತ್ರನೂ ಸಮೇತ ನಾನು ಪ್ರಾರ್ಥನೆ ಮಾಡ್ತೀನಿ. ಮನೆಗೆ ದೀಪಕ್ಕೆ ಎಣ್ಣೆ ಯಾವ್ದು ಹಾಕೋದು? ದೀಪದೆಣ್ಣೆ ಅಂತ ಗುರುಗಳೇ. ಯಾವಾಗಿಂದ ಶುರು ಮಾಡಿದೆ ಇದು? ಗುರುಗಳೇ, ನೀವು ಪ್ರೋಗ್ರಾಮ್ ನೋಡಿದಾಗಿಂದ ಇವಾಗ ಡೈಲಿ ನೀವು ಹೇಳ್ತೀರಲ್ಲ, ದೀಪ ಡೈಲಿ ಸದಾ ಉರಿಬೇಕು ಅಂತ. ದೀಪದೆಣ್ಣೆ ಹಾಕಬೇಕು ಅಂತ ಹೇಳಿದ್ದೆ ನಾನು. ಅಲ್ಲ ಗುರುಗಳೇ, ದೀಪ ಸದಾ ಉರಿಬೇಕು. ಒಂದ್ ನಿಮಿಷ ನೀನು ಅರ್ಥ ತಿಳ್ಕೊ ಅಂತ ಹೇಳ್ಕೊಡ್ತಾ ಇದ್ದೀನಿ. ಹಾ ಹೇಳಿ ಗುರುಗಳೇ. ದೀಪ ಉರಿಯೋ ಸರಿ ಯಾವ ಎಣ್ಣೆ ಹಾಕಬೇಕು ತಿಳ್ಕೊಂಡಿದ್ಯಾ? ಎಳ್ಳೆಣ್ಣೆ ಅಂತ ಹೇಳ್ತೀರಾ ಗುರು ನೀವು. ದೀಪದೆಣ್ಣೆ ಹಾಕ್ತಂದೆ ಅಲ್ಲ, ಕಮ್ಮಿ ಅಂತನಾ? ಅಲ್ಲ ಗುರುಗಳೇ, ಅದು ನಾನ್ ವೆಜ್ ಹಾಕಬಾರ್ದು ಅಂತ ಒಂದ್ಸತಿ ನೀವೇ ಹೇಳಿದ್ರಿ. ಅಮ್ಮ, ವಿಷಯ ತಿಳ್ಕೊ. ಒಂದು ಕಡ್ಲೆಕಾಯಿ ಎಣ್ಣೆ, ಒಂದು ಎಳ್ಳೆಣ್ಣೆ, ಇನ್ನೊಂದು ಕೊಬ್ಬರಿ ಎಣ್ಣೆ, ಇನ್ನೊಂದು ತುಪ್ಪ. ಈಗ ತುಪ್ಪ ತಿನ್ನಕ್ಕೆ ಸಿಕ್ಕಲ್ಲ, ದೀಪಕ್ಕೆಲ್ಲ ಹಾಕ್ತೀರಾ ಅಲ್ಲಮ್ಮ? ಹೌದು. ಮನುಷ್ಯನ್ ತಿನ್ನಕ್ಕೆ ತುಪ್ಪ ಸಿಗ್ತಾ ಇಲ್ಲ, ದೇವ್ರಿಗೆಲ್ಲ ಹಾಕ್ತಾರೆ. ಆದ್ರೆ ಒಂದ್ ತಿಳ್ಕೊ, ಸಂದರ್ಭದಲ್ಲಿ ಹೇಳಿರ್ತಕ್ಕಂಥದ್ದು ಅಷ್ಟೇ ಪಾಲನೆ ಮಾಡ್ಬೇಕಲ್ಲ. ದೀಪಕ್ಕೆ ಎಣ್ಣೆ ಅಂದ್ರೆ, ಈಗ ನೀನು ಅಡಿಗೆ ಮಾಡಕ್ಕೆ ಯಾವ ಎಣ್ಣೆ ಬಳಸ್ತೀಯಮ್ಮ? ನೋಡು, ಗೋಲ್ಡ್ ವಿನ್ನರ್ ಬೇಕು. ನಾವು ತಿನ್ನೋ ವೆಜಿಟಬಲ್ ಪಲಾವ್ ಮಾಡ್ಕೊಂಡು ತಿನ್ನ ಗೋಲ್ಡ್ ವಿನ್ನರ್. ನಮಗ್ ದೇವ್ರು ಒಳ್ಳೇದ್ ಮಾಡೋವನಿಗೆ ದೀಪದೆಣ್ಣೆ. ಇದು ಸಾಮಾನ್ಯ ನಮ್ಮ ಜನಗಳಲ್ಲಿ ಇದೆ ಅಭ್ಯಾಸ. ಏನಮ್ಮ, ಅರ್ಥ ಆಯ್ತಾ? ಅರ್ಥ ಆಯ್ತಾ ನಾನು ಹೇಳಿದ್ದು? ಅರ್ಥ ಆಯ್ತು ಗುರುಗಳೇ. ಇವಾಗ ಗೋಲ್ಡ್ ವಿನ್ನರ್ ಹಾಕ್ಬೋದಾ ಗುರುಗಳೇ? ಮತ್ತೆ ಇವಾಗ ನಾವು ಅಡಿಗೆಗೆ ಬಳಸೋದೇ ಹಾಕ್ಬೋದಾ? ನೀನು ಹಾಕ್ಬೋದು ಅಂತೀಯ. ಗೋಲ್ಡ್ ವಿನ್ನರ್ ಈಗ ನಮ್ಗೆ ಒಳ್ಳೇದು ಚೆನ್ನಾಗಿದೆ ಅಂತಾನೆ ಬಳಸ್ತಾ ಇರೋದು ನೀನು. ದೇವ್ರಿಗೆ ಚೆನ್ನಾಗಿರೋ ತಾನೇ ಕೊಡ್ಬೇಕು. ಹೌದು ಗುರುಗಳೇ, ಅದನ್ನ ಕೇಳ್ತಾ ಇದೀನಿ ಗುರುಗಳೇ. ಹಾಕ್ಬೋದಲ್ಲ ಗುರುಗಳೇ? ಒಂದು ತಿಳ್ಕೊ. ಇನ್ನೊಂದು, ಎರಡನೇ ವಿಷಯ, ನೀವು ದೀಪ ಹಚ್ಚತಕ್ಕಂತಹ ವಿಚಾರ, ಯಾರು ಮನೆಯಲ್ಲಿ ದೀಪ ಹಚ್ಚೋದು? ಫಸ್ಟ್ ಶುಕ್ರವಾರ ಮಂಗಳವಾರ ನಮ್ಮ ಅತ್ತೆಯವ್ರು ಹಚ್ತಾ ಇದ್ದಿದ್ದು, ಅವರು ಇದ್ದಾರೆ. ಇವಾಗ ನೀವು ಹೇಳ್ದಾಗ ನಾನು ಡೈಲಿ ನಾನೇ ಹಚ್ತೀನಿ ಗುರುಗಳೇ. ಎಷ್ಟೊತ್ತಿಗೆ ಗುರುಗಳೇ? ಒಂದೊಂದ್ ಟೈಮು 6:30, 7 ಗಂಟೆ ಆಗುತ್ತೆ ಗುರುಗಳೇ. ನೀನ್ ಹೇಳೋದು ಎಷ್ಟೊತ್ತಿಗೆ? ಗುರುಗಳೇ 5 ಗಂಟೆಗೆ ಎದ್ದೇಳ್ತೀನಿ ಗುರುಗಳೇ. 5 ಗಂಟೆಗೆ 7 ಗಂಟೆ ಗಂಟ ಸ್ನಾನ ಮಾಡಿದ್ರೆ ಏನ್ ಮಾಡ್ತೀಯಮ್ಮ? ಇಲ್ಲ ಗುರುಗಳೇ, 5 ಗಂಟೆಗೆ 5:30ಗೆ ಸ್ನಾನ ಮಾಡ್ತೀನಿ. ದೀಪ ಹಚ್ಚೋದು 7 ಗಂಟೆ. ದೀಪ ಹಚ್ಚೋದು 7 ಗಂಟೆ. 7 ಗಂಟೆ ಆಗುತ್ತೆ ಗುರುಗಳೇ. ನೋಡಪ್ಪ, 6:30. ಅಲ್ಲಮ್ಮ, ಕೇಳಿಸ್ಕೊ, ಹೇಳ್ತೀನಿ. ಹೇಳಿ ಗುರುಗಳೇ. ಬೆಡ್ಡಿಂದ ಎದ್ದ ಮೇಲೆ ಪ್ರತಿ ಹೆಣ್ಣು ಮಾಡಬೇಕಾದ ಕರ್ತವ್ಯ ಏನಂದ್ರೆ, ಫಸ್ಟು ನಿಮ್ಮ ದಿನಚರಿ ಅಂದ್ರೆ ಸ್ನಾನದ ಮನೆ, ಬಾತ್ರೂಮ್ ಸಂಬಂಧಪಟ್ಟಿದ್ದ ಕೆಲಸ ಕಾರ್ಯಗಳು ಮೊದಲು ಮುಗಿಸ್ಬೇಕು. ಅರ್ಥ ಆಯ್ತಾ? ಅದು ಮಾಡ್ತೀನಿ ಗುರುಗಳೇ. ಒಂದ್ ನಿಮಿಷ ಕೇಳಿಸ್ಕಮ್ಮ. ಮಾಡೇ ಅಶ್ಲೇಷ ನಕ್ಷತ್ರ ಮಗು ಹುಟ್ಟಿರೋದು. ಕೇಳಿಸ್ಕೊ ಒಂಚೂರು.
ಚೆನ್ನಾಗಿ ಕರೆಕ್ಟಾಗಿ ಮಾಡಿದ್ರೆ ಯಾಕೆ ನೀನು ಈ ಪ್ರಶ್ನೆ ನಿಮ್ಮ ಗಂಡ ಹೆಂಡತಿ ವಿಷಯದಲ್ಲಿ ಇಷ್ಟು ಸಮಸ್ಯೆ ಅನುಭವಿಸ್ಬೇಕಿತ್ತು? ವಿಷಯ ತಿಳ್ಕೊ. ಹೆಣ್ಣು ಗಂಡ ನನ್ನ ಮಾತು ಕೇಳಬೇಕು, ಗಂಡ ನಾನು ಹೇಳ್ದಂಗೆ ಕೇಳಬೇಕು ಅಂತ ಬಯಸ್ತಾರೆ ಹೊರ್ತು ಗಂಡನಿಗಾಗಿ ಏನು ಮಾಡಬೇಕು ಅಂತ ಯಾವ ಹೆಣ್ಗೂ ಗೊತ್ತಿಲ್ಲ. ದೇವ್ರ ಹತ್ರ ಹೋಗ್ಬಿಟ್ಟು ಹೊರ ಕೇಳಕ್ಕೆ ಹೋಯ್ತಾರೆ, ನಾನು ಗಂಡನ ಹೇಳ್ದಂಗೆ ಕೇಳಿ. ಆಮೇಲೆ ಇನ್ಯಾವನಾದ್ರು ಮಾಟ ಮಂತ್ರ ಇರ್ತಾನೆ, 24 ಗಂಟೆಯಲ್ಲಿ ನಿಮ್ಮ ದಾಂಪತ್ಯವನ್ನು ರಿಪೇರಿ ಮಾಡ್ತೀನಿ. ಅಲ್ಲೋಗಿ ಬಿದ್ದರು ಒಂದು 2-3 ಸಾವಿರ ತೊಗೊಂಡಾಗ ಗಂಡನ ಜೋಬಿಂದ ಕದ್ಬಿಟ್ಟು, ಅಲ್ಲ ಎಲ್ಲ ಕದಿಯಲ್ಲ, ಅಲ್ಲಿ ತೊಗೊಂಡಾಗ ಹಾಕ್ತಾರೆ. ನಿಮ್ಮ ಸಮಸ್ಯೆಗಳನ್ನು ಯಾರೊಂದಿಗೂ ಹಂಚಿಕೊಳ್ಳುವುದಿಲ್ಲ, ಅಂಥದ್ದೇ ಬೇಕಾಗಿರೋದು. ಯಾಕೆಂದ್ರೆ ಬೀದಿಗೆ ಬರೋಂಗಿಲ್ವಲ್ಲ, ಒಳಗೆ ಹೋಯ್ತು 3,000, ಗಂಡನಿಗೂ ಇಲ್ಲ ಇವಳಿಗೂ ಇಲ್ಲ. ಈ ಥರದ ಕಿತಾಪತಿಗಳು ಗಂಡನನ್ನು ರಿಪೇರಿ ಮಾಡೋದು ಹೆಣ್ಣಿಂದನೇ ಸಾಧ್ಯ. ಅದಾಗಲಿಲ್ಲ ಅಂದರೆ ಮದುವೆ ಮಾಡ್ಕೋಬಾರ್ದು. ಮದುವೆ ಮಾಡ್ಕೊಂಡು ಜೀವನದಲ್ಲಿ ಬದುಕೋಕ್ಕಾಗಲ್ಲ. ಗಂಡನ ರಿಪೇರಿ ಮಾಡಲೇಬೇಕು, ಅದಕ್ಕೆ ಮದುವೆ ಮಾಡೋದು. ಗೊತ್ತಾಯ್ತಾ? ಅದಕ್ಕೋಸ್ಕರವಾಗಿ ಆ ರೀತಿ ಸ್ನಾನವನ್ನು ಮುಗಿಸಿದ ನಂತರ ಮೇನ್ ಡೋರ್ ಹೋಗಿ ಭಗವಂತನ ಸ್ಮರಣೆ ಮಾಡಿಕೊಂಡು ಬಾಗಿಲನ್ನೇ ತೆಗಿಬೇಕು. ಭಗವಂತನ ಸ್ಮರಣೆ ಮಾಡಿಕೊಂಡು ಬಾಗಿಲನ್ನೇ ತೆಗಿಬೇಕು. ಸ್ನಾನ ಮಾಡದೆ ನೈಟಿ ಹಾಕೊಂಡಿರ್ತೀರೋ ಹೆಂಗ್ ತಲೆ ಸೀದಾ ಹೋಗ್ಬಿಟ್ಟು ಡಡಾರ್ ಅಂತ ಬಾಗಿಲು ತೆಗೆದು ಬಿಟ್ರೆ ದರಿದ್ರ ಲಕ್ಷ್ಮಿ ಬಂದ್ಲು. ಶ್ರೀ ಮಹಾಲಕ್ಷ್ಮಿ ಬರಲ್ಲ, ಅಲ್ಲಿ ದರಿದ್ರ ಲಕ್ಷ್ಮಿ. ಸ್ನಾನ ಮಾಡದೆ ಯಾವ ಹೆಣ್ಣು ಬಾಗಲ್ ಮುಡ್ತಾರೋ ಅವ್ರಿಗೊಂದು ಶಾಪ. ಮೊದಲು ಸ್ನಾನ, ತದನಂತರ ಬಾಗಿಲು ತೆಗಿಬೇಕು. ಅದು ಬಾಗಿಲು ತೆಗೆದ ಮೇಲೆ ಗಂಡನ ಮುಖ ನೋಡಿ ಗಂಡನ ಹೇಳಿಸ್ಬೇಕು. ಇದು ಪ್ರತಿಯೊಬ್ಬರು ಮಾಡಬೇಕಾದ ದಾಂಪತ್ಯ ರಹಸ್ಯ. ಇದು ಯಾಕೆ ಹೇಳಿಸ್ಬೇಕು ಅಂದ್ರೆ, ಅಂದ ಚಂದವಾಗಿ ಅರ್ಶನ ಕುಂಕುಮ ಎಲ್ಲ ಹಚ್ಕೊಂಡು ಹೂವು ಹಾಕೊಂಡು ಶ್ರೀಲಕ್ಷ್ಮಿ ತರ ಹೋಗಿ ಗಂಡನಿಗೆ ಪ್ರೀತಿಯಿಂದ ಏಳಿಸಿ ಕಾಫಿನೋ ಕೊಟ್ರೆ ಯಾಕಮ್ಮ ಕೇಳಲ್ಲ, ಎಲ್ಲೂ ಹೋಗಲ್ಲ, ಇವತ್ತು ಇಲ್ಲೇ ಇರ್ತೀನಿ ಅಂತಾನೆ ಗಂಡ. ಕೊಡಲ್ವೇ? ಅವನೇ ಎದ್ದು ಪರದಾಡಬೇಕು, ಕಾಫಿಯಲ್ಲಿ ಇರಿ ಬತ್ತು ಕೊಡ್ತೀನಿ ಅಂದ್ರೆ ಹೆಂಗಿರುತ್ತಿದ್ದು ಗಂಡ ಹೆಂಡತಿ ಅಂತ. ಯಾತಕ್ಕೆ ಮದುವೆ ಮಾಡ್ಕೊಂಡಿದ್ದು? ಅವನು ಬೇಜಾರು ಮಾಡ್ಕೊತಾನೆ, ಏನೋ ಅಂತ ಮಾಡ್ಕೊಂಡೆ ಇಂಥ ಸಿಕ್ತಲ್ಲಪ್ಪ ಅಂತ. ಸೊ ಈ ರೀತಿ ಆಗಬಾರ್ದು ಅಂದರೆ ಇದನ್ನು ನೀನು ಫಸ್ಟ್ ಮಾಡೋದು ಕಲ್ತ್ಕೋ. ಕರೆಕ್ಟ್ ಎಕ್ಸಾಕ್ಟ್ 5 ಗಂಟೆಗೆ ಹೇಳ್ಬೇಕು, 5 ಗಂಟೆಗೆ ಹೇಳ್ಬೇಕು. ಇದನ್ನು ಮಾಡೋಕ್ಕೆ ಪ್ರಯತ್ನ ಮಾಡು. ಆಮೇಲೆ ಮನೆಯಲ್ಲಿ ದೀಪ ಯಾವಾಗಲೂ ಉರಿತಾ ಇರಬೇಕು, ಪ್ರತಿದಿನ ಹಚ್ಚಬಾರ್ದು. ಈ ರೀತಿ ಅಭ್ಯಾಸ ಮಾಡು. ಆ ದೀಪದ ಮುಂದೆ ಕೂತಾಗ ನಿನ್ನ ಗಂಡನ ಸ್ಮರಣೆ ಮಾಡು. ಏನು ಹಿರಿಯರು ಕೇಳ್ಕೊ, ನನ್ನ ಗಂಡನಿಗೆ ಒಳ್ಳೆ ಬುದ್ಧಿ ಕೊಡು ಅಂತ ಹಿರಿಯರು ಕೇಳ್ಕೊ. ದೀಪ ನೋಡುವಾಗ ಆಟೋಮೆಟಿಕ್ ನಿನ್ನ ಗಂಡ ಚೇಂಜ್ ಆಗ್ತಾನೆ. 1 ವಾರ ಈ ಸಂಕಲ್ಪವನ್ನು ಮಾಡಿ ನೀನು ಮಾಡೋದೇ ಆದರೆ ನಿಮ್ಮ ಮನೆ ವಾತಾವರಣ ಹೆಂಗೆ ಚೇಂಜ್ ಆಯಿತು, ನಿಮ್ಮ ಯಜಮಾನ ನಿನ್ನ ಎಷ್ಟು ಲವ್ ಮಾಡ್ತಾರೆ, ಇದೆಲ್ಲವೂ ಸತ್ಯ ಗೊತ್ತಾಗುತ್ತೆ. ಒಳ್ಳೆದಾಗಲಿ ತಾಯಿ. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ನೀವು ಕೂಡ ಗುರುಗಳ ಹತ್ರ ಮಾತಾಡಬಹುದು. ಟಿವಿ ಸ್ಕ್ರೀನ್ ಮೇಲೆ ಲಭ್ಯವಿರುವಂಥ ನಂಬರ್ಸ್ಗೆ ಕರೆ ಮಾಡಿ. ಯಾಕೆ ಅಂದರೆ ದೇವಸ್ಥಾನದಲ್ಲಿ ದೇವಾಲಯವನ್ನು ನಿರ್ಮಾಣ ಮಾಡ್ಬೇಕಾದ್ರೆ ಇಷ್ಟೇ ಅಡಿ ಇರಬೇಕು ಅಂತ ದೇವಾಲಯ ನಿರ್ಮಾಣ ಮಾಡ್ತೀವಿ. ಮನೆಯನ್ನು ಕೂಡ ಹಾಗೆ ನಿರ್ಮಾಣ ಮಾಡ್ತೀವಿ. ಆದರೆ ನಮ್ಮ ಮನೆಯನ್ನ ಅಭಿವೃದ್ಧಿಪಡಿಸ್ತಕ್ಕಂತಹ, ಮನೆಯಲ್ಲಿ ದೇವರು ಅಂತ ಇರ್ತಕ್ಕಂಥ ಲೆಕ್ಕದಕ್ಕೆ ಎಷ್ಟು ಅಗಲ ಎಷ್ಟು ಎತ್ತರ ದೀಪಾವಳಿ ಕಂಬ ಇರಬೇಕು. ಅದು ದೀಪಾವಳಿ ಕಂಬನೇ ಆಗಬೇಕು. ಅದೆಲ್ಲೋ ಇಷ್ಟೇ ಎಣ್ಣೆ ಹಿಡಿಯೋದು, 2 ದೀಪ ಹಚ್ಬಿಟ್ಟು ಎಷ್ಟು ಸರಿ ಅದು. ಆಮೇಲೆ ಸ್ಟೀಲ್ ಅಂತೂ ಯಾವ ಕಾರಣಕ್ಕೂ ದೀಪ ಹಚ್ಚಬಾರದು. ಮೊದಲನೇದಾಗಿ ದೇವರ ಹತ್ರ ಸ್ಟೀಲ್ ಸಂಬಂಧಪಟ್ಟ ತಟ್ಟೆ ಕೂಡ ಇಡುವಾಗಿಲ್ಲ. ಯಾಕೆ ಅಂದ್ರೆ ಶನೇಶ್ವರ ಸ್ವಾಮಿ ಆರಾಧನೆ ಮಾಡಿದಾಗತ್ತೆ. ಅದಕ್ಕೋಸ್ಕರವಾಗಿ ಕಂಚು, ಹಿತ್ತಾಳೆ, ಬೆಳ್ಳಿ ಅಷ್ಟೇ ಇರಬೇಕು ದೇವರ ಹತ್ರ. ಚಿನ್ನ ಇದ್ರೂ ತಪ್ಪಿಲ್ಲ, ಆ ಮಟ್ಟಕ್ಕೆ ನಾವು ಹೋಗಕ್ ಆಗಿಲ್ಲ. ಸದ್ಯಕ್ಕೆ ನಾವು ಕಂಚು, ಹಿತ್ತಾಳೆ, ತಾಮ್ರ, ಬೆಳ್ಳಿ ಇಷ್ಟನ್ನ ನಾವು ದೇವರ ಹತ್ರ ಇಟ್ಕೊಂಡ್ರೆ ಒಂದೊಂದು ವರ್ಷಕ್ಕೆ ಮಾಡ್ತಕ್ಕಂಥ ವರಮಹಾಲಕ್ಷ್ಮಿ ಮಾಡ್ತಿರಲ್ಲ ನೀವು, ಅದರ ಬದಲು ಅಂದರೆ ಮಾಡಿ ಅದನ್ನು ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಂಡು ವರ್ಷಕ್ಕೊಂದೊಂದು ಪದಾರ್ಥ ಬೆಳ್ಳಿದು, ಒಂದ್ಸಲ ಚಂಬು, ಒಂದ್ಸಲ ಒಂದು ಗ್ಲಾಸ್ ಚೆನ್ನಾಗಿರೋದು, ಎಷ್ಟು ಪ್ರಮಾಣ ಇರಬೇಕು, ಮಂಗಳಾರತಿ ಅಲ್ಲೇ, ಒಂದು ಪುಟಾಣಿ ಆರತಿ ಮಾಡ್ತಕ್ಕಂಥ ನೀಲಾಂಜನ, ಹೀಗೆ ಒಂದೊಂದು ವರ್ಷದಲ್ಲಿ ಒಂದೊಂದು ಸೇರಿಸ್ತಾ ಹೋದರೆ ಯಾರ ಮನೆ ತುಂಬ ಬೆಳ್ಳಿ ಇರುತ್ತೋ ಆ ಮನೆ ತುಂಬ ಮಹಾಲಕ್ಷ್ಮಿ ವಾಸ ಮಾಡ್ತಾಳೆ. ಎರಡನೇದು, ಚಿನ್ನ ತಗೊಳಕ್ ಹೋದಂಥ ಹೆಂಗಸರು ಬೆಳ್ಳಿ ತಗೊಳ್ಳದೆ ಬರೇ ಚಿನ್ನ ತಗೊಂಡು ಬಂದ್ರೆ ಆ ಚಿನ್ನ ಜಾಸ್ತಿ ದಿನ ಮನೆಯಲ್ಲಿ ಉಳಿಯಲ್ಲ, ಆಟ ಆಡಕ್ ಹೋಗತ್ತೆ, ಇಲ್ಲ ಎತ್ಕೊಂಡು ಯಾರೋ ಒಯ್ತಾರೆ, ಇಲ್ಲ ಕಳ್ತನ ಆಗತ್ತೆ. ಬರೇ ಚಿನ್ನವನ್ನ ಮನೆಗೆ ತರಬಾರದು. ತಂದ ನಂತರ ಅಂಗಡಿನಲ್ಲೇ ಕತ್ಗಾಕೊಂಡು ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡ್ಕೊಂಡ್ರೆ ಜಾಸ್ತಿ ದಿನ ಉಳಿಯಲ್ಲ. ಅಲ್ಲೇ ನೋಡ್ಬಿಡ್ತಾರೆ, ಚೆನ್ನಾಗಿ ಕಾಣಿಸ್ತಲ್ಲ, ಆಯ್ತು, ಯಾವ ಟೈಮೋ ಯಾವ ಗಳಿಗೆನೋ ಸಾಲನೋ ಮಾಡಿ ತಗೊಂಡು ಬಂದು ಗಂಡ ಹೆಂಡತಿ ಕೊಡ್ಸಿದ್ರೆ ಅದು ಅವನಿಗೆ ಸಮಸ್ಯೆ ಬಂದ್ಬಿಡುತ್ತೆ, ಅದನ್ನೇ ತಗೊಂಡೋಗಿ ಮಾರಬೇಕಾಗತ್ತೆ. ಕಾರಣ ನಾವು ನೇರವಾಗಿ ಚಿನ್ನದ ಆಭರಣವನ್ನು ಧರಿಸ್ಕೋಬಾರ್ದು. ನಿಮ್ಮ ಮನದೇವರ ಹತ್ರ ಇಟ್ಟು ಪ್ರಾರ್ಥನೆ ಮಾಡಿ ಒಳ್ಳೆ ಶುಭವಾದ ದಿನದಲ್ಲಿ ಯಜಮಾನರ ಸಮ್ಮುಖದಲ್ಲಿ ಅದನ್ನು ಹಾಕಿಸ್ಕೋಬೇಕು. ಗಂಡನಿಗೆ ಗೊತ್ತಿರಲ್ಲ, ಎಷ್ಟೋ ಸಲ ತಾಲಿ ಕಟ್ ಮಾಡೋದು ತಾವೇ ಹಾಕೊಂಡ್ಬಿಡ್ತಾರೆ. ಏನಾದರೂ ಅವರೇ ಪ್ರಿಪ್ರೇಷನ್, ಗಂಡನಿಗೆ ಗೊತ್ತಿರಲ್ಲ. ಹೌದಾ,
ನಂಗೆ ಗೊತ್ತೇ ಇಲ್ಲ ಸ್ವಾಮಿ, ಇವತ್ತೇ ನಿಮ್ಗೆ ಹೇಳ್ತಾರೆ, ನನ್ನ ಎದುರು ಕಿತ್ತಾಡ್ತಾರೆ. ಈ ರೀತಿಯಾಗಿರ್ತಕ್ಕಂತಹ ನಡ್ಕೊಳ್ತಕ್ಕಂಥ ರೀತಿ ನೀತಿಗಳು ಎಷ್ಟು ಮಟ್ಟಿಗಿದೆ ಅಂದರೆ, ಪ್ರತಿಯೊಂದು ಗಂಡ ಹೆಂಡತಿಯಲ್ಲಿ ಒಂದು ವಿಚಾರಗಳು ಮುಚ್ಚಿಡದೆ ನಡಿಬೇಕು. ಹೆಂಡತಿಯಲ್ಲಿ ಏನಿದೆ ಗಂಡನಿಗೆ ಗೊತ್ತಿರಬೇಕು, ಗಂಡನಲ್ಲಿ ಏನಿದೆ ಹೆಂಡತಿಗೆ ಗೊತ್ತಿರಬೇಕು. ಇದು ನಿಜವಾದ ದಾಂಪತ್ಯ. ಆ ದಾಂಪತ್ಯ ಇರಬೇಕು ಅಂದರೆ ಹೆಣ್ಣು ನಿಜವಾಗಿಯೂ ಕರ್ತವ್ಯದಲ್ಲಿ ನಿರತಳಾಗಿದ್ದಾಗ ನಿಮ್ಮ ಗಂಡ ನಿಮಗೆ ಸಲ್ಯೂಟ್ ಹೊಡೆಯೋ ಮಟ್ಟಕ್ಕಿರ್ತಾರೆ. ಆದರೆ ನಾವು ಮಾಡಲ್ಲ. ನಾವೇನಿದ್ರೂ ಏನೇನೋ ಮಾಡೋದಾದಲ್ಲ ಮಾಡಕ್ಕೆ ಹೋಗ್ತೀವಿ. ಗಂಡನೇ ಒಂದು ದಾರಿ, ಹೆಂಡತಿಯೇ ಒಂದು ದಾರಿ. ಅದಕ್ಕೋಸ್ಕರವಾಗಿ ಮನೆಯಲ್ಲಿ ಉರಿಯುತ್ತಿರುವ ದೀಪ ಎಷ್ಟು ಪ್ರಮಾಣದಲ್ಲಿರಬೇಕು ಅಂತಕ್ಕಂಥ ತಿಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಅದನ್ನು ಹೇಳ್ಕೊಡ್ತೀನಿ. ಆ ದೀಪ ಸದಾ ಉರಿಬೇಕು, ನೀವು ಪ್ರತಿದಿನ ಹಚ್ಚಬಾರ್ದು. ಎಷ್ಟೋ ಸಲ ಹೇಳ್ತೀನಿ. ಇದನ್ನು ಮಾಡ್ತಕ್ಕಂತಹ ಒಂದು ವ್ಯವಸ್ಥೆಗೆ ಬಂದಾಗ ಮನೆಯಲ್ಲಿ ಸದಾ ನೆಮ್ಮದಿ ಆರೋಗ್ಯ ಸದಾ ಇರುತ್ತೆ. ದೀಪ ಪದೇ ಪದೇ ಹಚ್ಚೋದು ತುಂಬ ತಪ್ಪು. ಅದಕ್ಕೋಸ್ಕರವಾಗಿ ಅದಕ್ಕೆ ಸಂಬಂಧಪಟ್ಟದ್ದು ಇನ್ನೊಂದು ದೊಡ್ಡ ದುರಂತವಾದ ಕಥೆ ಇದೆ. ಪ್ರತಿದಿನ ತಪ್ಪದೆ ಮನೆಯಲ್ಲಿ ನೆಮ್ಮದಿಯಾಗಿರಬೇಕು, ದುಃಖ ಇರಬಾರ್ದು, ಯೋಚನೆ ಬರಬಾರ್ದು ಅಂದರೆ ಪ್ರತಿದಿನ ಎಣ್ಣೆ, ಬತ್ತಿ, ದೀಪ ಇಷ್ಟು ಚೇಂಜ್ ಮಾಡಬೇಕು. ನೆನ್ನೆ ಹಚ್ಚಿದ ದೀಪದಲ್ಲಿ ಅರ್ಧ ಎಣ್ಣೆ ಇರ್ತದೆ, ಅರ್ಧ ಬತ್ತಿ ಇರ್ತದೆ. ಅದಕ್ಕೆ ಮುಂದಕ್ಕೆ ತಳ್ಳಿಬಿಟ್ಟು ಅದಕ್ಕೆ ಹಚ್ಚಿಬಿಡೋದು. ಹೆಂಗಸರಿಗೆ ಇಮ್ಡಿ ನೋವು, ಕಾಲು ನೋವು, ಹೊಡ ನೋವು, ಬೆನ್ನು ನೋವು ಎಲ್ಲ ಬರುತ್ತೆ. ಯಾವ ಕಾರಣಕ್ಕೂ ಪ್ರತಿದಿನ ದೀಪ ಚೇಂಜ್ ಮಾಡಬೇಕು, ಪ್ರತಿದಿನ ಎಣ್ಣೆ ಚೇಂಜ್ ಮಾಡಬೇಕು. ಅಲ್ಲ ಸ್ವಾಮಿ, ಇಷ್ಟು ದುಬಾರಿ ಎಣ್ಣೆ ಚೇಂಜ್ ಮಾಡೋದ? ಅನುಭವಿಸಿ. ಚೇಂಜ್ ಮಾಡಲೇಬೇಡಿ, ಅನುಭವಿಸಿ. ದೀಪದೊಳಗಡೆ ಒಂದು 3 ಕಣ್ಗಾಯಿ ಇರಲಿ, ಹೂವು, ಅಕ್ಷತೆ, ಗಂಧದ ಕಡ್ಡಿ ತುಂಡು, ಆಮೇಲೆ ನೀವು ಹಚ್ಚಿರಲ್ಲ ದೀಪ ಹಚ್ಚೋ ಬೆಂಕಿ ಕಡ್ಡಿ, ಅದನ್ನೂ ಅದ್ರೊಳಗಡೆ ಹಾಕಿ. ಎಷ್ಟೋ ಬುದ್ಧಿವಂತರು ಹಾಕಿರ್ತಾರೆ ತಳ್ಳಕ್ಕೆ. ಹೌದು. ಒಂದು ಅಕ್ಕಿ ಕಾಳು ದೀಪದಲ್ಲಿ ಬಿದ್ದರೆ ಗಂಡ ಹೆಂಡತಿ ಜಗಳ ಜಗಳ ಜಗಳ, ಜೀವನ ಪರ್ಯಂತ ಜಗಳ. ಒಂದು ಅಕ್ಕಿ ಕಾಳು, ಅಕ್ಷತೆ ಅಂತಿರಲ್ಲ ನೀವು, ಒಂದು ಅಕ್ಕಿ ಕಾಳು ನಿಮ್ಮ ದೀಪ ಉರಿಯೋ ದೀಪದೊಳಗಡೆ ಬಿದ್ದರೆ, ಅಥವಾ ನೀವು ಉರಿತಾ ಇರ್ತಕ್ಕಂಥ ದೀಪದಲ್ಲಿ ಕಿಟ್ಟ ಕಟ್ಟೋದು ನನಗೆ ತಳ್ಳಿದ್ರೆ, ಆ ಕಪ್ಪಿಗಿರೋ ಕಿಟ್ಟ ಎಣ್ಣೆ ಒಳಗಡೆ ಇದ್ದರೆ, ಆಮೇಲೆ ಇನ್ನು ಕೆಲವರು ಬಜ್ಜಿ ಪಕೋಡ ಉರಿದಿರೋ ಎಣ್ಣೆ ತಗೊಂಡೋಗಿ ಹಾಕ್ತಾರೆ. ಎಂಥ ದೊಡ್ಡ ಬುದ್ಧಿವಂತರು ಅಂದರೆ ಏನು ಹೇಳೋಣ ಇದೆ ಅವರಿಗೆ. ಬಜ್ಜಿ ತುಪ್ಪ ಎಲ್ಲ ಕರೆದಿರೋ ತೊಗೊಂಡೋಗ್ಬಿಟ್ಟು ಎಣ್ಣೆಗೆ ಹಾಕ್ಬಿಡೋದು ದೇವ್ರಿಗೆ. ಯಾಕೆಂದ್ರೆ ದೇವ್ರು ಮಾತಾಡಲ್ವಲ್ಲ, ಏನು ಕೊಟ್ಟರು ಸರಿ. ಆಮೇಲೆ ಇವರಿಗೆ ಎಂತೆಂತಹ ಕಾಯಿಲೆಗಳು ಉತ್ಪತ್ತಿ ಆಗುತ್ತೆ ಅಂತ ಹೇಳೋದು ಬೇಡ ಪಾಪ. ಯಾಕೆ ಅಂದರೆ ಶುದ್ಧವಾದ ಎಣ್ಣೆಯನ್ನು ಶುದ್ಧವಾದ ಮನಸ್ಸಿನಿಂದ ಶುದ್ಧವಾದ ದೀಪದಿಂದ ನಿಮ್ಮ ಮನೆಯ ದೇವರನ್ನು ಬರಮಾಡ್ಕೊಳ್ಳೋದಕ್ಕೆ ಯಾವ ಹೆಣ್ಣು ಪ್ರಯತ್ನ ಮಾಡ್ತಾಳೋ ಆ ಮನೆಗೆ ಗಂಡ ಅಂತಕ್ಕಂಥದ್ದು ಯಾವ ಮಟ್ಟಕ್ಕಿರ್ತಾರೆ ಅಂದರೆ, ಇಂಥದ್ದೇ ಇರಬೇಕಯ್ಯ ಗಂಡ ಹೆಂಡತಿ ಹಿಂಗೆ ಅಂತ ಆ ಮಟ್ಟಕ್ಕೆ ಒಂದು ಸಂಸಾರವನ್ನು ಸರಿ ಮಾಡ್ಕೊಳ್ಳೋಕ್ಕೆ ಶಕ್ತಿ ಹೆಣ್ಣೇ ಪ್ರಯತ್ನ ಮಾಡಬೇಕು. ಗಂಡನ ಮೇಲೆ ದೂರ ಹಾಕಬಾರ್ದು, ಗಂಡನ ನೋಡಿ ಕೋಪ ಮಾಡ್ಕೋಬಾರ್ದು, ಗಂಡನ ಹತ್ರ ಗಂಡನ ವಿಚಾರ ಇನ್ನೊಬ್ಬರ ಹತ್ರ ಹೇಳಬಾರ್ದು. ಯಾಕೆ ಅಂದರೆ ನಾವು ರೆಡಿ ಆಗಬೇಕು, ಗಂಡ ರೆಡಿ ಆಗ್ತಾರೆ. ನಾವೇ ರೆಡಿ ಆಗಿಲ್ಲ, ಗಂಡನಿಗೆ ತೊಂದರೆ ಕೊಡಬೇಡಿ, ಗಂಡನಿಗೆ ಹಿಂಸೆ ಕೊಡಬೇಡಿ. ಕಾರಣ ಹೊರಗೆ ಒಳಗೆ ಎರಡೂ ಕಡೆ ವ್ಯಕ್ತಿ ಮಾಡಬೇಕಾದ ಸಂದರ್ಭಗಳಿರುತ್ತೆ, ಹೋರಾಡಬೇಕಾದ ಸಂದರ್ಭ ಇರುತ್ತೆ. ಆ ಕಾರಣದಿಂದಾಗಿ ಮನೆಯಲ್ಲಿರುವಂಥ ಹೆಣ್ಣು ಗೃಹಿಣಿಯಾಗಿ ಕರ್ತವ್ಯವನ್ನು ಸರಿ ಪಾಲನೆ ಮಾಡೋದು ಆದರೆ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳ್ತಾರೆ, ನಿಮ್ಮ ಗಂಡ ನಿಮ್ಮ ಮಾತು ಕೇಳ್ತಾರೆ. ನೀವು ನಿಮ್ಮ ದೇಹದ ಮನಸ್ಸಿನ ಅರ್ಥ ಮಾಡ್ಕೊಂಡು ಬದುಕೋದಕ್ಕೆ ಮೂಲವಾದ ಕಾರಣ ಆಗತ್ತೆ. ಈಗ ದೊಡ್ಡ ವಿಚಾರಕ್ಕೊಂದು ಬಂದ್ಬಿಡ್ತೀನಿ. ಏನು ಇದು ದೊಡ್ಡ ಸಂಕಟಕರವಾದ ವಿಷಯ ಕೇಳಿಸ್ಕೊಳ್ಳೋರಿಗೆ. ಯಾಕೆ ಅಂದರೆ ಹೆಣ್ಣು ಮಕ್ಕಳು ಮೂಗುತಿ ಏನಕ್ಕೆ ಹಾಕೋಬೇಕು ಈ ಪ್ರಶ್ನೆಗೆ ತಾಯಂದಿರಿಗೆ ಗೊತ್ತಿದೆಯಾ ಅಂತ ನನ್ನ ಸವಾಲು. ಹೆಣ್ಣು ಮಕ್ಕಳು ಮೂಗುತಿಗೆ ಏನಕ್ಕೆ ಮೂಗುತಿ ಹಾಕೋಬೇಕು, ಹಾಕೊಂಡ್ರೆ ಬೆನಿಫಿಟ್ ಏನು, ಹಾಕೊಳ್ಳದೆ ಇದ್ರೆ ನಷ್ಟ ಏನು ಬೇಕಲ್ಲ? ಬೇಕು ಗುರುಜಿ. ಎಷ್ಟು ಜನ ಗೊತ್ತಿದೆ ಮಾತಾಡೋಣ. ಒಬ್ರು ಕಾಲರ್ ಇದ್ದಾರೆ, ಸುನಂದ ಅಂತ, ಮಂಡ್ಯದಿಂದ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳಬೇಕು ಮೇಡಮ್. ಅವ್ರ ನಕ್ಷತ್ರ ಹೇಳಿಮಾ. ಶತಭಿಷ ನಕ್ಷತ್ರ, ಕುಂಭರಾಶಿ, ದಿಲೀಪ್ ಕುಮಾರ್ ಅಂತ ಹೆಸರು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ. ಹಲೋ, ನಮಸ್ಕಾರ ಗುರುಗಳೇ. ನಾರಾಯಣ, ಹೇಳಿಮ್ಮ. ಏನು ಓದಿದ್ಯಾ ತಾಯಿ? ನಾನು SSLC ಓದಿದ್ದೀನಿ. ಎಷ್ಟು ವರ್ಷ ಆಯ್ತು ಮದುವೆ ಆಗಿ? ಮದ್ವೆ ಆಗಿ 35 ವರ್ಷ ಆಯ್ತು. ಯಜಮಾನ್ರು ಇಲ್ಲ, ಅವರು ಡೆತ್ ಆಗಿದ್ದಾರೆ. ಯಾವಾಗ? ಅವರು ಸತ್ತ 5 ವರ್ಷ ಆಯ್ತು ಲಾಕ್ಡೌನ್ ಅಲ್ಲಿ. ಇವಾಗ ಮೊನ್ನೆ 15 ದಿವಸ ಆಯ್ತು ಮಗ 31 ವರ್ಷ ಅವನ್ಗೆ. ಮನೆ ಎಲ್ಲ ಯಾರಮ್ಮ ಕಟ್ಟಿದ್ದು? ಮನೆ ಯಜಮಾನ್ರೆ ಕಟ್ಟಿದ್ರು ಗುರುಗಳೇ. ಎಷ್ಟು ವರ್ಷ ಆಯ್ತು ಮನೆ ಕಟ್ಟಿ? ಮನೆ ಕಟ್ಟಿ 5 ವರ್ಷ ಆಯ್ತು. ಈಗ ಲೆಕ್ಕ ಹಾಕೋ, ಮನೆ ಕಟ್ಟದ್ಮೇಲೆ ನಿಮ್ಮ ಮನೇಲಿ ಏನ್ ನಡೀತು ಅಂತ ಗೊತ್ತಾಗಲ್ಲ ನೀ ಇನ್ನೂ? ಗೊತ್ತಾಯ್ತು ಗುರುಗಳೇ, ಕಟ್ಟಾಗೋಗಿದೆಯಲ್ಲ, ಏನ್ ಮಾಡ್ಬೇಕು ಅಂತ ತಿಳಿದೇನೆ ಈ ಪರಿಸ್ಥಿತಿಲಿ ಕೂತಿರೋದು. ಅಲ್ಲ ಕಣಮ್ಮ, ಗಂಡ ಹೋಗಾಯ್ತು, ಮಗನು ಕಳ್ಕೊಂಡಲ್ಲ ತಾಯಿ. ಮಗನ್ನು ಕಳ್ಕೊಂಡೆ. ಅಲ್ಲಮ್ಮ, ನಿನ್ಗೇನ್ ಬುದ್ಧಿವಂತೆ ಅಂತ ಏನಂತ ನಿನ್ಗೆ ಯೋಚನೆ ಮಾಡು.
ಆಯಪ್ಪ ಮನೆ ಕಟ್ಟುಬಿಟ್ಟು ಹೋದ ಪ್ರಪಂಚ ಬಿಟ್ಟು. ನಿನ್ನ ಕತೆ ಏನಮ್ಮ ಮುಂದಕ್ಕೆ? ಮುಂದೆ ಏನ್ ಮಾಡ್ತೀಯ? ನಿನ್ನ ಯಾವ ತರ ಮಾಡ್ತೀಯಮ್ಮ? ಹೆಂಗ್ ಫೇಸ್ ಮಾಡ್ತೀಯಮ್ಮ? ಮಂಡ್ಯನ ಪಕ್ಕ ಹಳ್ಳಿನ? ಮಂಡ್ಯದ ಹತ್ರ ನಾಗಮಂಗಲ. ಓ, ಏನ್ ಕೇಳಂಗೆ ಇಲ್ಲ, ಫುಲ್ ಫಾರಿನ್, ಏನ್ ಮಾತಾಡಂಗಿಲ್ಲ. ನಾಗಮಂಗಲ, ಕನಕಪುರ ಇವೆಲ್ಲ ಮಾತಾಡಂಗೆ ಇಲ್ಲ. ಯಾಕೆಂದ್ರೆ ಯಾವುದು ನಂಬಲ್ಲ. ನಾ ಮಾಡೋದೇ, ನಾನಿರೋದೇ ಹಿಂಗೆ, ಈ ತರ. ಓಕೆ, ಈಗ ನಿನ್ ಪ್ರಶ್ನೆ ಏನಕ್ಕೆ ಕರೆ ಮಾಡ್ದೆ ಹೇಳು. ನನ್ ಮಗ ಶತಭಿಷ ನಕ್ಷತ್ರ ಕುಂಭರಾಶಿ ಅವನು. ಅದಾಯ್ತು ಕಣಮ್ಮ. ಮುಂದೆ ಏನ್ ಬೇಕು ನಿನ್ಗೆ ಹೇಳು. ಅದಾಯ್ತು, ಅದ್ ಹೇಳ್ತೀನಿ. ಮುಂದೆ ನಿನ್ಗೆ ಏನ್ ಬೇಕು? ಇನ್ನೊಬ್ಬ ಮಗ ಇದನ್ನ ಗುರುಗಳೇ, ಅವನ ನಕ್ಷತ್ರ ಏನು? ಅವನು ವೃಷಭ ರಾಶಿ, ರೋಹಿಣಿ ನಕ್ಷತ್ರ. ಏನ್ ಕತೆ ಮುಗೀತು ಬಿಡು. ಎಷ್ಟು ವಯಸ್ಸು ಅವನಿಗೆ? ಅವನ್ಗೆ 29 ವರ್ಷ. ಏನ್ ಮಾಡ್ತಿದ್ದಾನ ಅವನು? ಅವನು ಆಟ ಓಡಿಸ್ತಾನೆ ಗುರುಗಳೇ. ಆಮೇಲೆ ಅಭ್ಯಾಸ ಚೆನ್ನಾಗಿದ್ಯಾ ಅವನು? ಇಲ್ಲ ಸರ್ ಗುರುಗಳೇ, ಅವನದು ಅಭ್ಯಾಸ, ಅವನು ಬೇರೆ ಇದಕ್ಕೆ ಚಟಕ್ಕೆ ಬಿದ್ದಿದ್ದಾನೆ. ಬೀಳಲೇಬೇಕಲ್ವಾ? ರೋಹಿಣಿ ನಕ್ಷತ್ರ ಅಲ್ವಾ? ನೀವೇನ್ ಕಣ್ಣು ಮುಚ್ಕೊಂಡು ಗಂಡ ಅಂತಿದ್ರಿ, ಏನ ಮಾಡ್ತಾ? ನಿನ್ಗೇನು ಅರ್ಥ ಆಗ್ಲಿಲ್ವಾ? ಮಕ್ಳು ಹುಟ್ಟವ್ರೆ, ಮಕ್ಳ ಬಗ್ಗೆ ತಿಳ್ಕೊಬೇಕಂತ ಗೊತ್ತಿರ್ಲಿಲ್ವಾ? ಗುರುಗಳೇ, ಎಲ್ಲಾ ತಾವು ಕೇಳ್ದಾಗ ಹಂಗ್ ಮಾಡಿ ಹಿಂಗ್ ಮಾಡಿ ಅದು ಏನೇನೋ ಅವ್ರು ಹೇಳಿದ್ದೆಲ್ಲ ಮಾಡಿದ್ವಿ ಗುರುಗಳೇ, ಯಾವ್ದು ಸರಿ ಹೋಗ್ಲಿಲ್ಲ. ಅಮ್ಮ, ನೀವು ಶಾಸ್ತ್ರ ಕೇಳೋರ ಹತ್ರ ಹೋದ್ರೆ ಏನ್ ಮಾಡೋಣ? ನಾನ್ ದಿನ ಅದನ್ನೇ ಬಂಬಳಿ ಹೊಡ್ಕೊತಾ ಇದೀನಿ ಇಲ್ಲಿ. ಶಾಸ್ತ್ರ ಕೇಳಬೇಡ್ರಿ ನಮ್ ಜನ ಬಿಡಲ್ಲ. ಏನಮ್ಮ? ನಾನು ನಿಮ್ ಕಾರ್ಯಕ್ರಮ ನೋಡಿದ್ಮೇಲೆ ಈ ನಕ್ಷತ್ರದ ಬಗ್ಗೆ ನನ್ಗೂ ಗೊತ್ತಾಗಿದ್ದು ಗುರುಗಳೇ. ಮೊದ್ಲೇ ನಮಗೂ ಇದು ಏನು ಅಂತ ಗೊತ್ತಿರ್ಲಿಲ್ಲ. ಪ್ರಪಂಚಕ್ಕೆ ಗೊತ್ತಿಲ್ಲ ತಾಯಿ, ಪ್ರಪಂಚಕ್ಕೆ ಗೊತ್ತಿಲ್ಲ. ನಕ್ಷತ್ರ ಸತ್ಯ ತಿಳ್ಕೊಬೇಕಂತ ಇಡೀ ಭಾರತ ದೇಶಕ್ಕೆ ಗೊತ್ತಿಲ್ಲ, ಬೇರೆ ದೇಶ ಬೇಡ. ಅಂದ್ರೆ ನಾವ್ ಆದ್ರೂ ಕಣ್ಣು ಮುಚ್ಕೊಂಡೇ ಬದುಕ್ತಾ ಇದೀವಿ. ಸುಳ್ಶಾಸ್ತ್ರ ಕೇಳೋದು, ಸುಳ್ಶಾಸ್ತ್ರ ಹೇಳೋದು. ಏನ್ ಮಾಡೋಣ ಅಲ್ವಾ? ಈಗ ಒಂದ್ ವಿಷಯ ಹೇಳ್ತೀನಿ. ಈಗ ನಿನ್ ಬಗ್ಗೆ ತೀರ್ಮಾನ, ಮುಂದೆ ಇರುವಂತ ಮಗ ಪ್ಲಸ್ ನೀನು ಮುಂದೆ ಸರಿ ಮಾಡ್ಕೋಬೇಕು, ಸರಿ ಆಗ್ಬೇಕು ಅಂತ ನಿನ್ ತೀರ್ಮಾನನ, ಅಥವಾ ಹಿನ್ನೆಲೆ ಯಾರಿದ್ದಾರೆ ಕುಟುಂಬದಲ್ಲಿ? ನಿಂದೇಲಿ ಕುಟುಂಬದಲ್ಲಿ ಯಾರು ಇಲ್ಲ, ನಂದೇ ತೀರ್ಮಾನ ಗುರುಗಳೇ. ನಾನು ಏನ್ ಮಾತಾಡಿದ್ರೆ ಅವ್ರು ಒಪ್ಕೊಳ್ಳೋ ತರ, ಮಗನ್ ಒಪ್ಕೋತಾನೆ, ಆ ತೀರ್ಮಾನದಲ್ಲಿ ಇದ್ದೀನಿ. ಈ ಮನೆ ಮಾರ್ಬೇಕು ಅನ್ನೋದು. ಒಂದ್ ನಿಮಿಷ, ಅಷ್ಟು ಸುಲಭ ಮಾರಕವಾಗಲ್ಲ. ನಿಮಿಷ ಕೇಳಿಸ್ಕೊ ಏನ್ ಮಾಡ್ಬೇಕಂತ. ಹೇಳಿ ಗುರುಗಳೇ. ಆ ಮನೆ ಉತ್ತರ ದಕ್ಷಿಣ ಅಂತಕ್ಕಂಥದ್ದು ಗೊತ್ತಾ ನಿಂಗೆ? ದಿಕ್ಕು ಗೊತ್ತಾಗತ್ತಾ? ಗೊತ್ತಾಗುತ್ತೆ ಗುರುಗಳೇ. ಯಾವ್ದು ಜಾಸ್ತಿ ಇರೋದು? ಉತ್ತರ ದಕ್ಷಿಣ ಜಾಸ್ತಿ ಇದೆ ಅಷ್ಟೇ. ನಾನು ಎಲ್ರಿಗೂ ಅದನ್ನೇ ಹೇಳೋದು. ಇದೇನು ಅಂದ್ರೆ, ಇದಕ್ಕೆ ಈ ಒಂದು ಸಾಂಗ್ ಕೇಳಿದ್ರೆ ನಿಜವಾಗ್ಲೂ ಎಲ್ಲರೂ ಅರ್ಥ ಮಾಡ್ಕೊಳ್ಳಿ. ಇವತ್ತೊಂದು ಸಾಂಗ್ ಬರುತ್ತೆ, ಯಾವುದು? ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ ಒಂದು ಸಾಂಗ್ ಬರುತ್ತೆ. ದಯವಿಟ್ಟು ಪ್ರತಿಯೊಬ್ರು ಹಾಕೊಳ್ಳಿ, ಅದ್ ಕೇಳಿ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೂ. ಯಾಕೆ ಈ ಸಾಂಗ್ ಕೇಳಿ ಅಂತ ಹೇಳ್ತಾ ಇದ್ದೀನಿ ಅಂದ್ರೆ, ದಿಕ್ಸೂಚಿ ಇಟ್ರೆ ಉತ್ತರಕ್ಕೆ ತೋರಿಸುತ್ತೆ, ಹೌದಾ? ಹೌದಲ್ಲಮ್ಮ? ಯಾಕೆ ಉತ್ತರಕ್ಕೆ ತೋರಿಸುತ್ತೆ ಅಂದ್ರೆ ಚುಂಬನದ ಗಾಳಿ ಬರುತ್ತಲ್ಲಿ. ಯಾಕೆ ಉತ್ತರಕ್ಕೆ ತೋರಿಸುತ್ತೆ ಅಂದ್ರೆ ಚುಂಬನದ ಗಾಳಿ ಬರುತ್ತಲ್ಲಿ. ಯಾವ್ದು ಬರುತ್ತೆ? ಚುಂಬನದ ಗಾಳಿ. ಚಿಕ್ಕ ಹುಡುಗರಿಗೂ ಯಾಕೆ ಲವ್ ಮಾಡಬಾರ್ದು ಅನ್ನೋ ಯೋಚನೆ ಬರುವಂತ ಕಿತ್ತೋಗಿರೋ ದಿಕ್ಕದು. ತಲೆ ಕೆಡಿಸ್ಕೊಂಡು ಎಂಟಿ ಇದ್ರು ಪಕ್ಕದ ಮನೆ ಆಂಟಿ ನೋಡುವಂತಹ ಭ್ರಮೆ ಹುಟ್ಟಿಸುವಂತಹ ಕಿತ್ತೋಗಿರೋದು ಅದು ದಿಕ್ಕು. ಯಾರೋ ಬೆಳಗ್ಗೆ ನೋಡಿದೆ ಒಂದು ಮೊಬೈಲಲ್ಲಿ ಕುತ್ಕೊಂಡು ಒಂದು 3 ಜನ ಸೇರಿ ಸಾಕವ್ರೆ, ದಕ್ಷಿಣ ಪಶ್ಚಿಮ ಅನ್ನೋದು ಡೋಂಗಿ ಮಾತು ಅಂತ. ಇಂಥ ಕಂತ್ರಿಗಳು ನನ್ನ ಮುಂದೆ ಬಂದ್ರೆ ಚಳಿ ಬಿಡಿಸ್ಬಿಡ್ತೀನಿ. ಮೊಬೈಲಲ್ಲಿ ಹಾಕವ್ರೆ. ಜನ ಏನಾಗ್ಬೇಕು? ಉತ್ತರ ದಕ್ಷಿಣ ಪಶ್ಚಿಮ ದಿಕ್ಕನ್ನ ಹೇಳೋರು ಡೋಂಗಿ ಅದು ಅಂತ ಹಾಕಿದ್ರು. ಆದ್ರೆ ಅವರು ಕೂಡ ಹೇಳ್ತಾ ಇರ್ತಕ್ಕಂಥ ಅದು ಶಾಸ್ತ್ರ ವಾಸ್ತು ಹೇಳೋರೆ ಅವರು. ನಾನು ನೋಡ್ಬಿಟ್ಟು ಅನ್ಕೊಂಡೆ, ಇಂಥ ಕಂತ್ರಿ ಕಮಂಗಿಗಳು ನನ್ನ ಮುಂದೆ ಬಂದ್ರೆ ಅವರು ಯಾವ ಕತೆ ಮಾಡ್ತೀನಿ ಗೊತ್ತಾಗಲ್ಲ. ಅಂದ್ರೆ ಯಾಕೆ ಮಾತು ಹೇಳ್ತೀನಿ ಅಂದ್ರೆ, ಡೋಂಗಿ ಅಂದ್ರೆ ಅದು ಸತ್ಯ ಗೊತ್ತಿದೆ ಹೇಳಿ ಫಸ್ಟ್. ಡೋಂಗಿನೇ ಫೈನ್. ಉತ್ತರ ದಕ್ಷಿಣದಲ್ಲಿ ಏನಿದೆ ಅದಿದ್ರೆ ಏನಾಗತ್ತೆ ಇದು ತಿಳ್ಕೊಬೇಕಲ್ಲಮ್ಮ. 3 ಕತ್ತೆ ವಯಸ್ಸಾಗಿದೆ ವ್ಯಕ್ತಿಗೆ, ಮಾತಾಡೋನ್ಗೆ 3 ಕತ್ತೆ ವಯಸ್ಸಾಗಿದೆ. ಅವನು ಈ ಪ್ರೊಫೆಷನ್ ಅಲ್ಲಿ ಇದ್ದಾನೆ ಅಂದ್ರೆ ಜನಗಳನ್ನ ಎಷ್ಟು ಯಾಮಾರಿಸ್ತೀರಾ, ಜನಗಳಿಗೆ ಎಷ್ಟು ಮೋಸ ಮಾಡ್ತಾ ಇದ್ದೀರಾ. ನಿಮ್ ತಾಕತ್ತಿರ ಬನ್ನಿ ಕೂತ್ಕೊಂಡು ಮಾತಾಡೋಣ, ಗೊತ್ತಾಗತ್ತ ಅವಾಗ ಯಾರು ಡೋಂಗಿ ಅಂತ. ಅಂದ್ರೆ ಉದ್ದೇಶ ನನ್ಗೋಸ್ಕರ ಹೇಳಿದ್ರು ಅಂತ ಅಲ್ಲ, ಅವನು ಜನರಲ್ ಆಗಿ ಟಾಪಿಕ್ ಹಾಕಿದ್ದ. ಉತ್ತರ ದಕ್ಷಿಣ ಪಶ್ಚಿಮ ಅನ್ನೋ ದಿಕ್ಕು ಇದೆಲ್ಲ ಡೋಂಗಿ ಮಾತು ಅಂತ. ಆ ವಿಷಯಕ್ಕೆ ನಾನು ಇವಾಗ ಹೇಳ್ತಾ ಇದ್ದೀನಿ. ಅದಕ್ಕೆ ಸಾಂಗು ಕೂಡ ಹಾಕೊಳ್ಳಿ ಅಂತ. ಯಾಕೆ ಅಂದ್ರೆ ಚುಂಬನ ಅಂತಕ್ಕಂಥದ್ದು ವಯಸ್ಸಿಗನುಸಾರವಾಗಿ ಬಳಸೋ ಪದ ಅದು ಅಲ್ಲಮ್ಮ. ಚಿಕ್ಕ ಮಕ್ಕಳು ಚುಂಬನ ಮಾಡಬೇಕು, ಮುತ್ತಿಕ್ಬೇಕು ಅಂತಂದ್ರೆ ಆ ಹುಚ್ಚು ಈಗಲೂ ಬಂದೈತೆ. ಇವತ್ತು ಮಾಧ್ಯಮದಲ್ಲಿ ನೋಡಿದೆ ನಾನು ಕೆಲವೊಂದನ್ನ. ಏನತ್ತು ತಲೆ ಕೆಟ್ಟು ಕೆರ ಹಿಡ್ಕೊಂಡ್ಬಿಟ್ಟು ಏನೇನೋ ಮಾಡಕ್ ಹೋಗ್ತಾರೆ, ಯಾರ್ಯಾರ ಮೇಲೆ ಏನೋ ಬೀಳ್ತಾರೆ. ಇದೆಲ್ಲ ಏನಕ್ಕೆ ಆಗ್ತಾ ಇದೆ? ನಾವು ವಾಸ ಮಾಡೋ ಮನೆ ದಿಕ್ಕನ್ನ ಗುರುತಿಸದೆ ಕಟ್ಟಿಸ್ತಾ ಇರತಕ್ಕಂಥ ಅಪಪ್ರಚಾರಕವಾಗಿರ್ತಕ್ಕಂತಹ ಅಜ್ಞಾನವಾಗಿರ್ತಕ್ಕಂಥ ಶಾಸ್ತ್ರ ಅಂತಕ್ಕಂಥದ್ದನ್ನು ಹಿಡ್ಕೊಂಡು ಪ್ರಕೃತಿಯನ್ನು ನಂಬದೆ ನಾವು ಆಡಂಬರಕ್ಕೆ ಮನೆಗಳನ್ನು ಕಟ್ಟಿ ಕುಟುಂಬಗಳನ್ನು ನಾಶ ಮಾಡ್ಕೊಳ್ಳೋ ಮಟ್ಟಕ್ಕೆ ಹೋಗ್ತಾ ಇದ್ದೀವಿ. ಯಾವತ್ತು ಬುದ್ಧಿ ಬರುತ್ತೆ? ಯಾವತ್ತು ಶಾಸ್ತ್ರ ಹೇಳೋರು ಕೇಳೋರು ನಮ್ಮ ಭಾರತ ದೇಶದಲ್ಲಿ ಬ್ಯಾನ್ ಆಗ್ತಾರೋ ಅವತ್ತು ನಮ್ಮ ಭಾರತ ದೇಶ ಉದ್ಧಾರ ಆಗತ್ತೆ.
ಯಾವ ಗ್ರಹ ಎಲ್ಲೈತೆ, ಯಾವ ಗ್ರಹ ಯಾವಾಗ ಬರುತ್ತೆ, ಎಲ್ರಿ ಐತೆ, ಅದು ಯಾವ ಇತಿಹಾಸದಲ್ಲಿದೆ, ಇದಕ್ಕೆ ಸತ್ಯ ಪುರಾವೆ ಯಾರ ಹತ್ರ ಇದೆಯಾ? ಆ ಥರ ಹೇಳೋಣ ಯಾವನ ತಾಕತ್ತಾಗಿರೋ ನಿಧಾನ ಇಲ್ಲಿ. ಇದಕ್ಕೆ ಯಾವುದರ ಸತ್ಯ ಇದೆಯಾ? ಫಸ್ಟು ಪ್ರತಿಯೊಬ್ಬರು ಅರ್ಥ ಮಾಡ್ಕೋಬೇಕು. ನಾನು ಯಾಕೆ ಪ್ರತಿದಿನ ಇದನ್ನು ಹೇಳ್ತಾ ಹೋಗ್ತೀನಿ ಅಂದರೆ, ಪಾಪ ಯಮ್ಮನ ಕತೆ, ಮನೆ ಕಟ್ಟದ, ಗಂಡ ಹೋದ, ಮನೆ ಕಟ್ಸೋದ್ಮೇಲೆ ಮಗನೂ ಹೋದ. ಈ ಅಮ್ಮ ಇಂಥವ್ರು ಎಷ್ಟು ಪ್ರಪಂಚದಲ್ಲಿ ಇಲ್ಲ ಈ ಥರ. ಏನು ಮಾಡೋಕ್ಕಾಗಲ್ಲ ತಾಯಿ, ನಿನಗೋಸ್ಕರ ಇಷ್ಟೊತ್ತು ಮಾತಾಡಿದ್ದು ನಾನು. ಕಾರಣ ನಿನ್ನಂಥ ಹೆಣ್ಮಕ್ಳು ಅನುಭವಿಸ್ಬಾರ್ದು ಅಂತ. ನೀನು ಮಾಡಬೇಕಾದ ಕೆಲಸ ಇಷ್ಟೇ, ಮನೆಯನ್ನು ಮಾರ್ತೀನಿ ಅನ್ನೋದಕ್ಕಿಂತ ಮುಂಚೆ ನಾನು ರೋಹಿಣಿ ನಕ್ಷತ್ರದ ಮಗುವನ್ನು ಯಾಕೆ ಪಡೆದೆ, ನಮ್ಮ ಅಪ್ಪನ ಮನೆಯಲ್ಲಿ ನಡೆದಿರ್ತಕ್ಕಂಥ ಘೋರವಾದ ನರಕವಾದ ವಿಚಾರ, ನನ್ನ ಗಂಡನ ಅಪ್ಪನ ಮನೆಯಲ್ಲಿ ನಡೆದಿರ್ತಕ್ಕಂಥ ಘೋರವಾದ ವಿಚಾರ, ಅಂದರೆ ಗೊತ್ತಿಲ್ಲದೆ ನಡೆದುಕೊಂಡಿರೋದು. ಕುರಿ ಮರಿ ಕತ್ತರಿಸಿ ಕೋಳಿ ಎಲ್ಲ ಆಹುತಿ ಕೊಟ್ಟು ದೇವ್ರು ಬಿಟ್ಟು ಅಧ್ವಾನವಾಗಿ ನಡೆದು ಬಂದಂತಹ ಕುಟುಂಬ ಇದು. ಎರಡೂ ಕಡೆ ಗಂಡನ ಮನೆನೂ ಹೌದು, ಅಪ್ಪನ ಮನೆನೂ ಹೌದು. ಬಲಿ ಕೊಡುವಂತಹ ವಂಶದಲ್ಲಿ ಬರುತ್ತೆ ರೋಹಿಣಿ ನಕ್ಷತ್ರ. ದೇವರನ್ನ ಬಿಟ್ಟು ಅನ್ಯ ದೇವರಿಗೆ, ಕ್ಷುದ್ರ ದೇವತೆಗಳಿಗೆ ಬಲಿ ಕೊಡ್ತಕ್ಕಂಥ ಅಭ್ಯಾಸ ಯಾರಲ್ಲಿ ಇರುತ್ತೋ ಅವರ ವಂಶದಲ್ಲಿ ಹುಟ್ಟುತ್ತೆ ರೋಹಿಣಿ ನಕ್ಷತ್ರ. ಸತ್ತವರಿಗೆ ಎಡೆ ಹಾಕ್ತಕ್ಕಂಥ ಸಂಪ್ರದಾಯ ಯಾರಿಗಿರುತ್ತೋ ಅವರ ವಂಶದಲ್ಲಿ ಹುಟ್ಟುತ್ತೆ ಶತಭಿಷ ನಕ್ಷತ್ರ. ಇಷ್ಟೊಂದು ವಿಚಾರ ಪ್ರತಿದಿನ ಹೇಳ್ತಾ ಇದ್ದೀನಿ. ನಿಮ್ಮ ಕುಟುಂಬದ ನಕ್ಷತ್ರಗಳನ್ನ ಅರ್ಥ ಮಾಡ್ಕೊಳ್ಳಿ, ತಿಳ್ಕೊಳ್ಳಿ ಅಂತ. ನಮ್ಮ ಜನಕ್ಕೆ ಇನ್ನೂ ಒಂಥರ ಅಮ್ಮ ಗುರುಗಳೇ, ನಮ್ಮ ಅತ್ತೆ ಮಾವರ ಅವ್ರು ಇದ್ರಲ್ಲಿ ಅವ್ರು ಎಡೆನೇ ಇಕ್ಕಲ್ಲ, ಯಾವ್ದವ್ರಿಗೂ ಯಾರಿಗೂ ಅನ್ನನೂ ಹಾಕಲ್ಲ. ಒಂದ್ ತಿಥಿ ಮಾಡ್ಬಿಟ್ಟು 11 ದಿವಸದ್ದು ಮುಗೀತವ್ರದ್ದು. ಇನ್ ಯಾವತ್ತು ಅನ್ನ ಹಾಕಲ್ಲ, ಏನು ಮಾಡಲ್ಲ ಅವರು. ನೀನು ಈಗಲೂ ಚಾಲೆಂಜ್ ತಗೋ, ಆ ಕತೆ ಎಲ್ಲ ಬಿಟ್ಟಾಕು, ಬಿಗಿಯಾಗಿ ನಿಂತ್ಕೋ, ಹೋರಾಟ ಮಾಡು, ಜೀವನ ಸರಿ ಮಾಡ್ಕೋ, ಹೆದರಬೇಡ, ಕೇರ್ ಮಾಡಬೇಡ. ನಿನ್ಗೆ ಧೈರ್ಯ ಇದ್ರೆ, ಶಕ್ತಿ ಇದ್ರೆ ಹೇಗಾರು ಮಾಡಿ ಶಿವನ ದೇವಸ್ಥಾನಕ್ಕೆ ನೋಡಮ್ಮ. ಕಳೆದೋದ್ರ ಬಗ್ಗೆ ಯೋಚನೆ ಮಾಡಬೇಡ. ನಿಮ್ಮ ಮಗನಿಗೆ ಏನು ಮಾಡಬೇಕು, ನಿನ್ನ ಗಂಡನಿಗೆ ಏನು ಮಾಡಬೇಕು, ಇದೆಲ್ಲ ತಿಳ್ಕೊಂಡು ಮತ್ತೆ ಅವ್ರು ಈ ಪ್ರಪಂಚ ಹುಟ್ಟು ಬರೋದಕ್ಕೆ ಏನು ಮಾಡಬೇಕು, ನಿನ್ನ ಮನೇಲಿ ಇರಬೇಕಾ, ಚೇಂಜ್ ಮಾಡಬೇಕಾ, ಮಾಡೋದ್ರ ಏನು ಮಾಡಬೇಕು, ಇದೆಲ್ಲ ತಿಳ್ಕೊಂಡು ತೀರ್ಮಾನ ತಗೋ. ಮಾರಕ್ಕೆ ಹೋಗಿ ದುಡ್ಡು ಕಳ್ಕೊಂಡು ಸಿಕ್ಕಾಬಟ್ಟೆ ಸಮಸ್ಯೆ ಸಿಕ್ಕಾಕೋತೀಯ. ಫಸ್ಟ್ ತೀರ್ಮಾನ ಮಾಡ್ಬೇಕು ನೀನು. 3 ದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಪ್ರಾರ್ಥನೆ ಮಾಡ್ಕೋ. ಭಗವಂತ ನಮ್ಮ ಗುರುಗಳ ಹತ್ರ ಹೋಗೋದಕ್ಕೆ ಅವಕಾಶ ಕೊಡು ಅಂತ ಹೇಳಿ ಪ್ರಾರ್ಥನೆ ಮಾಡ್ಕೋ. ಆದಷ್ಟು ಮಟ್ಟಕ್ಕೆ ಮಗನ್ನ ಕರ್ಕೊಂಡು ಬರೋದಕ್ಕೆ ಪ್ರಯತ್ನ ಮಾಡು. ಹೇಳ್ಕೊಡ್ತೀನಿ, ಧೈರ್ಯವಾಗಿರು, ಹೆದರಬೇಡ. ನಿನ್ನಂಥ ಕೋಟಿ ಜನ ಹೆಂಗಸರುಗಳಿದ್ದಾರೆ. ನಾನು ಪ್ರತಿದಿನ ಯಾಕೆ ಇಷ್ಟು ಖಾರವಾಗಿ ಹೇಳ್ತೀನಿ ಅಂದರೆ, ಕುಟುಂಬಗಳಲ್ಲಿ ನಡೀತಕ್ಕಂಥ ಘಟನೆಗಳು, ದುಃಖಗಳು ಆದಮೇಲೆ ಯಾರು ಬಂಬಡಿ ಹೊಡ್ಕೋಬೇಡಿ. ಸತ್ಯವಾಗಿ ಮೊದಲೇ ತಿಳ್ಕೊಳ್ಳಿ ಅಂತಕ್ಕಂಥ ವಿಚಾರವನ್ನು ಪ್ರತಿದಿನ ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ಇದು ಕೆಲವರಿಗೆ ಕೋಪ ಬೇಜಾರು ಇರಬಹುದು, ಆದರೂ ನನಗೇನು ತೊಂದರೆ ಇಲ್ಲ. ಆದರೆ ನಿಮಗೆ ಒಳ್ಳೇದಾಗಬೇಕು ಅನ್ನೋದೇ ನಮ್ಮ ಬಯಕೆ. ಒಳ್ಳೇದಾಗಲಿದ್ದಾಗಿ ಹೆದರ್ಕೋಬೇಡ, ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡು. ಓಕೆ, ಧನ್ಯವಾದ ಕರೆ ಮಾಡಿದ್ದಕ್ಕೆ. ಗುರೂಜಿ, ಮೂಗುತಿ ಬಗ್ಗೆ ಹೇಳ್ತಾ ಇದ್ರಿ, ಅದನ್ನ ಮುಂದುವರಿಸಿ. ಈಗ ಮೂಗುತಿ ಚುಚ್ಕೋಬೇಕು. ಕೆಲವು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಆಸೆ ಇದೆ, ಕೆಲವು ಹೆಣ್ಣು ಮಕ್ಕಳಿಗೆ ಆಸೆ ಇಲ್ಲ. ಈಗ ಮೂಗುತಿ ಚುಚ್ಕೋ ಅಂತ ಅಂದಾಗ ಈ ದೊಡ್ಡವರು ಹೇಳ್ಬಿಟ್ಟಿರ್ತಾರೆ, ಮದುವೆ ಟೈಮ್ ಚುಚ್ಕೋ. ಆಮೇಲೆ ಮದುವೆ ಮಾಡ್ಕೊಳ್ಳೋರು ಹೇಳ್ತಾರೆ, ಮದುವೆ ಟೈಮ್ ಚುಚ್ಕೋತೀವಿ. ಅಂದರೆ ಮದುವೆಗೋಸ್ಕರ ಅಷ್ಟೇ ಆ ದಿನಕ್ಕೆ ರೆಡಿ ಮಾಡ್ಕೊಳ್ಳೋದು. ಕಾರಣ ಅದಕ್ಕೊಂದು ಸಣ್ಣ ಉದಾಹರಣೆ ಹೇಳ್ತೀನಿ. ಈ ಗಂಡು ಹೆಣ್ಣು ಹೆಸರು ಬಲಕ್ಕೆ ಆಗ ಬರಲ್ಲ ಅಂದ್ರೆ, ಈ ಕಿತ್ತೋಗಿರೋರು ಕೂತಿರ್ತಾರಲ್ಲ ಹೇಳಕ್ಕೆ, ಅವರು ಅದು ಯಾವುದೋ ಹೆಸರು ಕಿತ್ತಾಕ್ಬಿಟ್ಟು ಈ ಹೆಸರು ಸೇರಿಸ್ಬಿಡ್ತಾರೆ. ಆಯ್ತಾ? ಅದನ್ನ ಬ್ರಾಕೆಟ್ ಅಲ್ಲಿ ಹಾಕ್ಬಿಡ್ತಾರೆ. ಹೌದು, ಅದು ಮದುವೆ ದಿನಕ್ಕೆ ಅಷ್ಟೇ. ಅದು ಮದುವೆ ಆದ್ಮೇಲೆ ಅವ್ನು ಹೇಳ್ತಾರೆ ಅದನ್ನೇ ಕೂಗ್ತಾನೆ. ಇನ್ನು ಮದುವೆ ಮಾಡಕ್ ಒಂದಿನಕ್ಕೋಸ್ಕರ ಅದೇನಕ್ಕೆ ನಮ್ಮ ಹೆಸರು ಕಿತ್ತಾಕ್ಬೇಕಿತ್ತು? ಜೀವನ ಪರ್ಯಂತ ಚೆನ್ನಾಗಿರಲ್ಲ. ಹಾಗೆ ಆ ದಿನಕ್ಕಷ್ಟೇ, ಇವತ್ತು ಅಡುಗೆ ಮಾಡೋಕ್ಕಷ್ಟೇ ಖಾರದ ಪುಡಿ ಮಾಡ್ಕೊಳಕ್ಕಾಗತ್ತೇನಮ್ಮ? ಆಗಲ್ಲ ಅಲ್ವಾ? ಒಂದಿನಕ್ಕೆ ಬದುಕಕ್ಕಾಗತ್ತಾ? ಇಲ್ಲ. ಹಾಗಾಗಿ ನಾವು ಮಾಡ್ತಾ ಇರೋ ತಪ್ಪೇನು ಅಂದ್ರೆ, ಮೂಗುತಿ ಏನಕ್ಕೆ ಬೇಕು ಅಂತ ತಂದೆ ತಾಯಿ ಅನ್ನೋದಕ್ಕಿಂತ ತಾಯಿ ತಿಳ್ಕೊಂಡಿದ್ರೆ ತುಂಬಾ ಒಳ್ಳೇದು. ಈಗ ನೀನ್ ಕೇಳ್ತೀಯ, ಯಾಕೆ ಹಾಕೋಬೇಕು ಹೇಳಮ್ಮ ಅಂತ. ಗೊತ್ತಿಲ್ಲ ಅವ್ರಿಗೆ. ಹೇಳುದು ಕೇಳು, ದೊಡ್ಡವ್ರು ಹೇಳೋದು ಕೇಳಬೇಕು. ನಾವು ಮೌ ಚುಚ್ಚಿದ್ರು ನಾನು ನಿನ್ ಚುಚ್ತೀನಿ ಅಂದ್ರೆ ಏನರ್ಥ? ಅದು ನೀನ್ ಚುಚ್ಕೋ, ನನಗೆ ಬೇಡ ಅಂತಾರೆ. ಹೇಳ್ಕೊಡ್ಬೇಕಲ್ವಾ? ಅದಕ್ಕೆ ವೈಜ್ಞಾನಿಕವಾಗಿಯೂ ಅದರ ಅರ್ಥ ಏನು, ಶಾಸ್ತ್ರಾಧಾರಿತವಾಗಿ ಅದರ ಅರ್ಥ ಏನು, ನಮ್ಮ ಹೆಣ್ಣಿನ ದೇಹಕ್ಕೂ ಮೂಗುತಿಗೂ ಸಂಬಂಧ ಏನು, ಅದರಿಂದ ಲಾಭ ಯಾವುದು, ನಷ್ಟ ಯಾವುದು ತಿಳ್ಕೊಬೇಕಲ್ಲ ಅಲ್ವಾ? ಅದಕ್ಕೋಸ್ಕರವಾಗಿ ಮೂಗುತಿ ಅಂತಕ್ಕಂಥದ್ದು ಈಗ ಸಾಮಾನ್ಯವಾಗಿ ಹೆಣ್ಣು ಮಕ್ಕಳಿಗೆ, ವಿಶೇಷವಾಗಿ ಹೆಣ್ಣು ಮಕ್ಕಳಿಗೆ, ಮದುವೆ ಆಗಿರೋರು, ಚಿಕ್ಕವರು, ದೊಡ್ಡವರು, ಮೊಮ್ಮಕ್ಕಳಾಗಿರೋರು ಹೇಳೋಣ, ಈ ಭಗವಂತ 3ನೇ ಕಣ್ಣನ್ನ ಕೊಟ್ಟಿರ್ತಾನೆ ಅಂತ ನಾನು ಅವಾಗಲೇ ಹೇಳಿದೆ. ಈಗ ನಮಗೆ ಭಗವಂತ ಕೊಟ್ಟಿರೋದು ಯಾವುದು ಅಂದ್ರೆ ಕನ್ನಡಕ. ಏನಮ್ಮ? ದೇವ್ರು ಕೊಟ್ಟಿರೋದು ಕನ್ನಡಕ ಅಲ್ಲ. ಯಾವ ಹೆಣ್ಣು ಹೆಂಗಸು ಮದುವೆ ಆಗಿರೋರು, ಮದುವೆ ಯಾರೇ ಆಗಿರ್ಲಿ, ಹೆಣ್ಣು ಮಕ್ಕಳು ಕನ್ನಡಕ ಹಾಕೊಂಡಿದ್ರೆ ಭಗವಂತ ಕೊಟ್ಟಿದ್ದು ಅಂತ ನೀವ್ ಅನ್ಕೊಳ್ಳಿ. ಅನ್ಕೋಬೋದೇನಮ್ಮ? ಇಲ್ಲ.
ಮೂರನೇ ಕಣ್ಣು ಜ್ಞಾನದ ಕಣ್ಣು ಮಾಡ್ಕೊ ಅಂತ ದೇವ್ರು ಹೇಳಿರೋದು. ನಾವು ಕನ್ನಡಕ ತಗೊಂಡು ಹಾಕತ್ತೀವಿ ಅಂದರೆ ಏನು ಮಾಡೋಣ? ಹಾಕಳಿ. ಯಾರು ಹೆಂಗಸರು ಕನ್ನಡಕ ಜಾಸ್ತಿ ಬಳಸೋರು ಅಂದರೆ ಯಾರಿಗೆ ಮನಃಶಾಂತಿ ಇಲ್ವೋ ಅವ್ರಿಗೆ ಕನ್ನಡಕ ಬೇಕೇ ಬೇಕು. ಏನು ಸ್ವಲ್ಪ ಪೊರೆ ಬಂದೈತೆ, ಆಮೇಲೆ ಒಂಚೂರು ಮಂಕಾಯ್ತೈತೆ, ಆಮೇಲೆ ದೂರದ್ದು ಸ್ವಲ್ಪ ಕಾಣಿಸ್ತಾ ಇಲ್ಲ, ಈ ಪ್ರಾಬ್ಲಮ್ ಏನು ಅಂದರೆ ಅಲ್ಲಿಗೆ ಹೋಗ್ಬಿಟ್ಟು ಕೇಳ್ತಾರೆ ಡಾಕ್ಟರ್ ಹತ್ರ ಹೋಗಿ. ಅವರು ಒಂದು ಬರ್ಕೊಡ್ತಾರೆ, ಸದ್ಯಕ್ಕೆ ಹಾಕ್ಕಳಿ ಇದನ್ನ ಝೀರೋನೋ ಅಂಥದ್ದೋ ಇಂಥದ್ದು ಬರ್ಕೊಡ್ತಾರೆ, ಹಾಕತ್ತಾರೆ. ಅದಲ್ಲ ವಿಷಯ. ಏನು? ಕಣ್ಣಿನ ಪೊರೆ ಬರಬಾರ್ದು ಅಲ್ವೇನಮ್ಮ? ಕಣ್ಣಿನ ಪೊರೆ ಬರಬಾರ್ದು, ಅದು ಮೂಗುತಿನೇ ಅದಕ್ಕೆ ಔಷಧಿ. ಕಣ್ಣಿನ ಪೊರೆ ಬರಬಾರ್ದು, ಕಣ್ಣಲ್ಲಿ ನೀರು ಬರಬಾರ್ದು, ಕಣ್ಣಲ್ಲಿ ಉರಿ ಬರಬಾರ್ದು, ಕಣ್ಣಲ್ಲಿ ಸಮಸ್ಯೆ ಬರಬಾರ್ದು ಅಂದರೆ ನಿಮ್ಮ ಮೂಗುತಿಯೇ ಅದಕ್ಕೆ ಔಷಧಿ. ಅದನ್ನು ಚಾಲೆಂಜ್ ಮಾಡಿ ತೋರಿಸ್ತೀನಿ. ಮೂಗುತಿಯಿಂದ ಔಷಧಿ ಹೆಣ್ಣಿಗೆ ಏನೆಲ್ಲ ಬರುತ್ತೆ? ಕಿವಿಗೆ ಓಲೆ ಹಾಕ್ಕೊಳ್ಳೋದು ಯಾಕೆ ಹಾಕ್ಕೋಬೇಕು ಓಲೆ? ಅದಕ್ಕೂ ವಿಚಾರ ಇದೆ. ಹೆಣ್ಣಿಗೆ ಆಭರಣಗಳನ್ನ ಧರಿಸುವಂಥ ಕಾರಣ ಏನು? ಪ್ರತಿ ಭಾಗಗಳಿಗೆ ಏನೇನು ಸತ್ಯ ಇದೆ ಏನು ಕೇಳಂಗಿಲ್ಲ. ಫ್ರೀ ಸ್ಟೈಲ್ ಏರ್ ಇದೊಂದು ಮಾತ್ರ ನಮ್ಮ ದೇಶದಲ್ಲಿ ತುಂಬ ಚೆನ್ನಾಗಿದೆ. ಈ ಕಡೆ ಒಂದಷ್ಟು ಈ ಕಡೆ ಒಂದಷ್ಟು ಬಿಟ್ಕೊಂಡು ಓಡಾಡಿದ್ದೆ. ಕಂಟ್ರೋಲ್ ಇಲ್ಲದ ವೆಹಿಕಲ್, ಬ್ರೇಕ್ ಇಲ್ಲದ ವೆಹಿಕಲ್ ಅಂತ ನಿಮ್ಗೆ ಹೇಳ್ತಾರೆ. ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ, ನಾವೇನು ಮಾಡೋಕ್ಕಾಗಲ್ಲ. ಆದರೆ ಕಂಟ್ರೋಲ್ ಅಂದರೆ ಯಾವುದಕ್ಕೂ ಒಪ್ಪಲ್ಲ ಮನಸ್ಸು, ಜೀವನದಲ್ಲಿ ನೆಮ್ಮದಿ ಸಿಕ್ಕಲ್ಲ. ಯಾಕೆ ಅಂದರೆ ಇದು ಕೇಶ ಯಾವ ಕಾರಣಕ್ಕೂ ತಲೆ ಮೇಲೆ ಯಾವಾಗಲೂ ಯಾರು ಕೈ ಆಡಿಸ್ತಾ ಇರ್ತಾರೆ ಅವರಿಗೆ ಶನೇಶ್ವರ ಸ್ವಾಮಿ ಜೊತೆಲೇ ಇರ್ತಾರೆ. ಅದಕ್ಕೆ ಸಿನಿಮಾ ಲ್ಯಾಂಡಲ್ಲಿ ಆದಷ್ಟು ಬೇಗ ಮೂಲೆ ಕಚ್ಕೊಳ್ಳೋದು ಏನಕ್ಕೆ ಅಂದರೆ ಯಾರು ಕನ್ನಡಿ ಜಾಸ್ತಿ ನೋಡ್ತಾರೆ, ಯಾರು ತಲೆ ಕೂದಲನ್ನ 28 ಡಿಂಗ ಬಿಂಗ ಮಾಡ್ಕೋತಾರೆ, ಅವರ ಜೀವನವೆಲ್ಲ ಕಗ್ಗಂಟೆ. ಇವತ್ತು ಶೇಕಡಾವಾರು ಏನು ಅಂತ ನಾನು ಹೇಳಲ್ಲ, ನೀವೇ ತಿಳ್ಕೊಬೇಡಿ. ಮಕ್ಕಳನ್ನು ಬೆಳೆಸ್ತಾ ಇದ್ದೀವಿ, ಮಕ್ಕಳನ್ನ ಮುಂದೆ ಒಳ್ಳೆಯದಾಗಬೇಕು ಅಂತ ಹೇಳೋ ತಂದೆ ತಾಯಿಗಳು ಈ ರೀತಿ ಫ್ರೀ ಸ್ಟೈಲ್ ಏರ್ಬಿಟ್ಕೊಳ್ತಕ್ಕಂಥದ್ದು ತಪ್ಪು ಅಂತ ನಾನು ಹೇಳ್ತೀರ, ನಿಮ್ಮ ವೈಯಕ್ತಿಕ ಏನೋ ಮಾಡ್ಕೊಳ್ಳಿ. ಆದರೆ ಅಚ್ಚುಕಟ್ಟಾಗಿ ನಿಜವಾಗಲೂ ಸರ್ಪದೋಷ ಅಂತಿರಲ್ಲ, ಸರ್ಪದೋಷ ಇರೋದು ನಿಮ್ಮ ತಲೆಯಲ್ಲಿ, ಸುಬ್ರಹ್ಮಣ್ಯದಲ್ಲ. ಎಷ್ಟೋ ಜನ ಕರ್ಕೊಂಡು ಹೋಗ್ತಾರೆ ಸುಬ್ರಹ್ಮಣ್ಯಕ್ಕೆ, ಏನು ಅಲ್ಲೇ ದೇವಸ್ಥಾನದಲ್ಲಿದ್ದರೂ ಏನೂ ಆಗಲ್ಲ. ಯಾರು ತಲೆಯನ್ನು ಬಿಚ್ಚಿರ್ತಾರೆ ಅವರಿಗೆ ಸದಾ ಸರ್ಪದೋಷ. ಮದುವೆ ಹತ್ರಕ್ಕೆ ಬರುತ್ತೆ, ಕಟ್ಟಾಗತ್ತೆ, ಯಾರು ಬಂದರೂ ಒಪ್ಪಲ್ಲ, ಹೇಳೋದನ್ನ ಕೇಳಲ್ಲ, ತಾನು ಒಪ್ಕೊಂಡಿದ್ದು ಮಾಡ್ಕೊಳ್ಳಲ್ಲ, ಅಪ್ಪ ಅಮ್ಮ ತೋರಿಸಿದ್ದು ಮಾಡ್ಕೊಳ್ಳಲ್ಲ, ಮಾಡಿಕೊಂಡು ದಾಂಪತ್ಯ ಉಳಿಯಲ್ಲ. ಇದೆಲ್ಲವೂ ಕೇಶಾಲಂಕಾರದಲ್ಲಿ ನಡೀತಕ್ಕಂಥ ದೊಡ್ಡ ದುರಂತ. ಯಾರು ಒಪ್ಕೋತಾರೆ? ಅಯ್ಯೋ ಮೊಮ್ಮಕ್ಕಳು ಅಳಿಯ ಬಂದಿರೋರು ಈಗಲೂ ಚಿಕ್ಕದಾಗಿ ವಿಷೇಪ್ ಪಡ್ಕೋತಾರೆ. ನಾನು ನೋಡ್ಬಿಟ್ಟು ನಗ್ತೀನಿ, ನನಗೆ ಅವ್ರಿಗೂ ವಿಷೇಪ್ ಬೇಕು. ಅಂದರೆ ನಾನು ಯಾರಿಗೂ ಆರ್ಡ್ರ್ ಮಾಡ್ತೀರಾ ತಪ್ಪಾಗಿ ಯಾರು ದಯವಿಟ್ಟು ತಿಳ್ಕೊಬೇಡಿ. ಯಾಕ್ರಿ ಬೇಕು ವಿಷೇಪು? ಜಡೆ ಯಾರು ಹೆಣ್ಣು ಎಳಿತಾಳೋ ಅವಳ ಜೀವನದಲ್ಲಿರ್ತಕ್ಕಂಥ ದುಃಖ ಎಲ್ಲ ನಿವಾರಣೆ ಆಗತ್ತೆ. ಜಡೆ ಎಣಿತಕ್ಕಂಥ ಅಭ್ಯಾಸ ಬೆಳಗ್ಗೆ ಎದ್ದು ಯಾರಿಗಿರ್ತದೋ ಆ ಮನೆಯಲ್ಲಿ ಎಲ್ಲ ನಿವಾರಣೆ ಆಗತ್ತೆ. ಜಡೆ ಎಣಿತಕ್ಕಂಥ ಅಭ್ಯಾಸ ಬೆಳಗ್ಗೆ ಎದ್ದು ಯಾರಿಗಿರ್ತದೋ ಆ ಮನೆಯಲ್ಲಿ ಅನುಗ್ರಹ ಯಾವ ಥರ ಇರುತ್ತೆ ಅಂದರೆ ಭಗವಂತನ ಅನುಗ್ರಹ ಪ್ರಾಪ್ತಿಯಾಗತ್ತಂತೆ. ಜಡೆ ಎಣಿತಕ್ಕಂಥ ಪದ್ಧತಿ ಯಾರ ಮನೇಲಿ ಇದೆಯಪ್ಪ? ನೀವು ಇದು ಬಿಟ್ಟು ಮಿಕ್ಕದ್ದೆಲ್ಲ ಮಾಡ್ತೀರಾ. ಮೂಕ್ತಿ ಬಗ್ಗೆ ಗೊತ್ತಿಲ್ಲ, ಹೋಲೆ ಬಗ್ಗೆ ಗೊತ್ತಿಲ್ಲ, ಜಡೆ ಬಗ್ಗೆ ಗೊತ್ತಿಲ್ಲ. ನನ್ನ ಮಗಳು ಒಳ್ಳೆ ಸಂಸಾರ ಬೇಕು, ನನ್ನ ಮಗಳು ಒಳ್ಳೆ ಗಂಡ ಬೇಕು, ನನ್ನ ಮಗಳು ಒಳ್ಳೆ ಸಂಬಂಧ ಬೇಕು, ನನ್ನ ಮಗಳು ಚೆನ್ನಾಗಿರಬೇಕು. ಎಲ್ಲಿದ್ದೀರಿ ಡ್ರೀಮ್? ಎಲ್ಲರೂ ದುಡ್ಡು ಕೊಟ್ಟು ತಗೊಂಬನ್ನಿ ನೋಡೋಣ, ಸಿಗುತ್ತೇನಮ್ಮ? ಇಲ್ಲ ಗುರುಜಿ. ಅಲ್ಲ ಸಿಗುತ್ತೆ ಅಂತ ತಂದ್ಬಿಡೋರು. ಪ್ರಾಣ ಯಾವಾಗ್ಲೂ ಹೋಗಬಾರ್ದು, ದುಡ್ಡು ಕೊಟ್ಟು ಕೊಂಡ್ಕೊಂಡ್ಬಿಡೋರು ಅದನ್ನು ಅಲ್ವಾ? ಭಗವಂತ ಕೀ ರಿಮೋಟ್ ಅವನೇ ಇಟ್ಕೊಂಡವನೇ, ನೀನೇನು ನಡೆಯಲ್ಲ, ನಾನಿದ್ದೀನಿ, ನೀನು ಸುಮ್ಮನೆ ಹೋಗಷ್ಟೇ ಅಂತ. ಅದಕ್ಕೋಸ್ಕರವಾಗಿ ನಾವು ಜೀವನದಲ್ಲಿ ಒಳ್ಳೆಯದು ಅಂತ ಬಯಸ್ತೀವಿ. ಒಳ್ಳೆಯದನ್ನು ಬಯಸಕ್ಕೆ ನಾವೇನು ಮಾಡ್ತಾನೆ ಇಲ್ಲ ಅಂದಮೇಲೆ ಜ್ಞಾನ ಅಂತಕ್ಕಂಥದ್ದು ಬರಬೇಕಂದ್ರೆ ನಮ್ಮ ಮುಡಿಯನ್ನು ಕಟ್ಟಬೇಕು. ಆ ಮುಡಿಯನ್ನು ಕಟ್ಟಿದಾಗ ನಮಗೆ ಜ್ಞಾನ ಆಟೋಮೆಟಿಕ್ಕಾಗಿ ಪರಿವರ್ತನೆ ಆಗ್ತಕ್ಕಂಥ ವಿಚಾರ ಇರುತ್ತೆ. ಹಾಗಂತ ಯಾರು ಬಿಡಬೇಡಿ ಅಂತ ನಾನು ಹೇಳ್ತಾ ಇಲ್ಲ, ಆರ್ಡ್ರ್ ಮಾಡ್ತಾ ಇಲ್ಲ, ನಿಮ್ಮ ವೈಯಕ್ತಿಕವಾದ ವಿಷಯ. ಯಾರು ತಪ್ಪಾಗಿ ತಿಳ್ಕೊಬೇಡಿ, ತಿಳ್ಕೊಂಡ್ರು ನಾನೇನು ಮಾಡೋಕ್ಕಾಗಲ್ಲ. ವಾಸ್ತವ ಹೇಳ್ತಾ ಇದ್ದೀನಿ. ಶಾಸ್ತ್ರ ಕೇಳೋರ ಹತ್ರ ಹೋದ್ರೆ ನಿಮಗೆ ಜಡೆ ಹಾಕೋ ಅಂತ ಯಾರು ಹೇಳ್ಕೊಡಲ್ಲ, ಮೂಕ್ತಿ ಹಾಕೋ ಅಂತ ಯಾರು ಹೇಳ್ಕೊಡ್ತಾರೆ ನಮ್ಮ? ಅವರು ದುಡ್ಡು ಉದುರಿಸ್ಕೋಬೇಕು. ದುಡ್ಡು ಕಾಂಚನ ಉದುರಿಸ್ಕೊಂಡು ಕಳ್ಸೋದಷ್ಟೇ. 9ಕ್ಕೆ ಬರ್ತಾರೆ, 11ಕ್ಕೆ ಬರ್ತಾರೆ, ನವೆಂಬರ್ಗೆ ಬರ್ತಾರೆ ಅಂತ. ಆದರೆ ಒಂದು ಕ್ರಮ ಹೇಳ್ಕೊಡೋಣ. ಮಕ್ಕಳು ಮದುವೆ ಮಾಡೋದು ಮುಖ್ಯ ಅಲ್ಲ, ನಿಮ್ಮ ಮಕ್ಕಳನ್ನ ಹೀಗೆ ಬೆಳೆಸಿ. ಇಲ್ಲವೇ ಇಲ್ಲ, ಅಯ್ಯೋ ನಮ್ಮ ಮಕ್ಕಳೇ ಕೇಳಲ್ಲ, ಇದೆಲ್ಲ ಕತೆ ಹೇಳ್ಕೊಂಡೇ ಕೂತ್ಕೋತೀರ. ಹಂಗದ್ಮೇಲೆ ಬೇರೆಯವ್ರಿಗೆ ಹೇಳಕ್ಕೆ ಹೋಗ್ಬೇಡಿ. ಸಹಜ ಅದು. ಇನ್ನೊಬ್ಬರು ಮಾತು ಇನ್ನೊಬ್ರು ಕೇಳೋರು, ಒಪ್ಕೊಳ್ಳೋಣ, ಇಲ್ಲ ಅಂತಿಲ್ಲ. ಆದರೆ ಬಿಟ್ಬಿಡಬಾರ್ದು, ಪ್ರಯತ್ನ ಮಾಡ್ತಾ ಇರಬೇಕು ಅಂತಕ್ಕಂಥದ್ದು. ಈ ಮೂಗುತಿ ಅಂತಕ್ಕಂಥದ್ದು ಹರಳೇನಿರುತ್ತೆ ಅಮ್ಮ,
ಆ ಹರಳು ಎರಡೂ ಮೂಗಿನಲ್ಲೂ ಇದ್ದಾಗ ನಮಗೆ ಭಗವಂತ ಎರಡು ಕಣ್ಣು ಕೊಟ್ಟಾಗ ಆ ಎರಡೂ ಕಣ್ಣನ್ನ ಮೂರನೇ ಕಣ್ಣಾಗಿ ನಮಗೆ ಪರಿವರ್ತನೆ ಆಗಬೇಕಂದ್ರೆ ಕಣ್ಣಿನ ದೃಷ್ಟಿ ಆ ಹರಳು ಮೇಲೆ ಬಿದ್ದಾಗ ಆ ಕಣ್ಣಿನಲ್ಲಿ ಇರ್ತಕ್ಕಂಥ ಯಾವುದೇ ಲೋಪಗಳು ಚೇಂಜ್ ಆಗತ್ತೆ, ಮನಃಶಾಂತಿ ಬರುತ್ತೆ, ಇನ್ನೊಂದು ಮೂರನೇ ಕಣ್ಣು ಉತ್ಪತ್ತಿ ಆಗತ್ತೆ. ಅಂದ್ರೆ ಮೂಗುತಿ ಯಾವ ಕಾರಣಕ್ಕೆ ಹಾಕೋಬೇಕು ಅಂತ ಈಗಾರು ತಿಳ್ಕೋಬೇಕು. ಒಂದು ಕಡೆ ಹಾಕೋದೇ ಕಷ್ಟ, ಎರಡು ಕಡೆ ಅಂತ ಹೇಳ್ಬಿಟ್ಟು ಎಷ್ಟು ಜನ ಬೈಕೋತಾರೋ ಗೊತ್ತಿಲ್ಲ. ಆದರೆ ಒಂದಂತೂ ಸತ್ಯ, ಮೂಗುತಿಯಲ್ಲ ರಹಸ್ಯಗಳನ್ನ ದಯವಿಟ್ಟು ತಾಯಂದಿರು ಮಕ್ಕಳು ಕೂರಿಸ್ಕೊಂಡು ಹೇಳ್ಕೊಡಿ. ಮದುವೆಗೆ ಅಂತ ಮಾಡಕ್ಕೆ ಹೋಗಬೇಡಿ, ಮಕ್ಕಳನ್ನ ಚಿಕ್ಕಂದಿಂದನೇ ರೆಡಿ ಮಾಡಿ. ಅದರಲ್ಲೂ ಈ ಕೆಟ್ಟ ಪ್ರಪಂಚದಲ್ಲಿ 7 ವರ್ಷ 8 ವರ್ಷ ಮಕ್ಕಳನ್ನ ದಯವಿಟ್ಟು ಕೂರಿಸ್ಕೊಂಡು ಸಂಪ್ರದಾಯ ಸಂಸ್ಕಾರ ಈ ದುಃಖದಿಂದ ಹೊರಗಡೆ ಬರಕ್ಕೆ ಏನು ಮಾಡಬೇಕು ಇದೆಲ್ಲ ಕೂತ್ಕೊಂಡು ಪಾಠ ಮಾಡ್ದಂಗೆ ಕೂತ್ಕೊಂಡು ಮಾತಾಡಿ ಮಕ್ಕಳನ್ನ ರಿಪೇರಿ ಮಾಡಿ. ಅದಾದ್ಮೇಲೆ